ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಸಂದೇಶದ ಸಮಯದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ದೇವರಾತ್ಮನೇ ನೀವೇ ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ. ದೇವರಾತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಿರುವ ಪ್ರಕಾರ ನಮ್ಮ ಕಿವಿಗಳು ನಿಮ್ಮ ಶಬ್ದಕ್ಕೆ ಕಿವಿಗೊಡುವಂತೆ ತೆರೆಯಲ್ಪಟ್ಟಿರುವಂತೆ ಸಹಾಯ ಮಾಡಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆ. ಹಾಲೆಲೂಯ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 4ನೇ ವಾಕ್ಯ. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ನಡೆಯುವಂಥ ಒಂದೊಂದು ಕಾರ್ಯಗಳ ಹಿಂದೆ ಒಂದು ಆತ್ಮಿಕ ಅರ್ಥ ಇರುತ್ತದೆ. ಆ ಆತ್ಮಿಕ ಅರ್ಥದ ಮುನ್ಸೂಚನೆಯಾಗಿಯೇ ಕಾರ್ಯಗಳು ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುತ್ತದೆ. ಆ ರೀತಿ ಹೇಳಲ್ಪಟ್ಟಿರುವುದನ್ನು ಯೇಸು ಕ್ರಿಸ್ತನು ಬಂದು ಅವರ ಜೀವಿತದಲ್ಲಿ ನೆರವೇರಿಸುವುದನ್ನು ನಾವು ನೋಡುತ್ತೇವೆ. ಆ ರೀತಿ ನೆರವೇರುವಾಗ ವಾಕ್ಯ ಹೇಳುತ್ತದೆ, ಇದು ಪ್ರವಾದನೆಯಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರವೇ ನೆರವೇರಿತು ಎಂಬುದಾಗಿ. ನಾನು ಹೇಳಿದ್ದು ನಿಮಗೆ ಅರ್ಥವಾಯಿತು ಅಂದುಕೊಳ್ಳುತ್ತೇನೆ. ಯೇಸು ಕ್ರಿಸ್ತನ ಜೀವಿತದಲ್ಲಿ ನಡೆಯುವಂತಹ ಸಂಭವಗಳೆಲ್ಲ ಪ್ರವಾದನೆಯಾಗಿ ವಾಕ್ಯದಲ್ಲಿ ಮುಂಚಿತವಾಗಿ ತಿಳಿಸಲ್ಪಟ್ಟಿದೆ. ಅಂದರೆ ಅವರ ಜನನ ಮೊದಲುಗೊಂಡು ಅವರು ಹುಟ್ಟುವಾಗ ನಕ್ಷತ್ರ ಕಾಣಿಸುತ್ತದೆ, ಅದು ಕೂಡ ವಾಕ್ಯದಲ್ಲಿ ಪ್ರವಾದನೆಯಾಗಿ ಹೇಳಲ್ಪಟ್ಟಿದೆ. ಅವರು ಒಬ್ಬ ಕನ್ನಿಕೆಯ ಉದರದಲ್ಲಿ ಜನಿಸುತ್ತಾರೆ, ಇದನ್ನು ಯೆಶಾಯ ಪ್ರವಾದನೆಯಾಗಿ ಹೇಳುತ್ತಾರೆ. ಆನಂತರವಾಗಿ ಅವರು ದೇವಾಲಯದಲ್ಲಿ ಪ್ರಸಂಗ ಮಾಡುತ್ತಾರೆ, ಆನಂತರ ಕುರುಡರ ಕಣ್ಣುಗಳನ್ನು ತೆರೆಯುತ್ತಾರೆ. ಇದೆಲ್ಲವೂ ಕೂಡ ಯೆಶಾಯದಲ್ಲಿ ಇರುತ್ತದೆ, ಕೀರ್ತನೆಗಳಲ್ಲಿ ಇರುತ್ತದೆ. ಯಜ್ಞದ ಕುರಿಮರಿಯಾಗಿ ಕೊಂಡೊಯ್ಯಲ್ಪಡುತ್ತಾರೆ, ಇದು ಯೆಶಾಯದಲ್ಲಿ ಇರುತ್ತದೆ. ನನ್ನ ವಸ್ತ್ರವನ್ನು ಚೀಟಿ ಹಾಕಿದರು, ಇದು ಕೀರ್ತನೆಗಳಲ್ಲಿ ಇರುತ್ತದೆ. ಈ ರೀತಿ ಯೇಸು ಕ್ರಿಸ್ತನ ಕುರಿತಾಗಿ ಎಲ್ಲಾ ಕಾರ್ಯಗಳು ಪ್ರವಾದನೆಯಾಗಿರುತ್ತದೆ. ಅದು ಹಾಗೆ ಯೇಸುವಿನ ಜೀವಿತದಲ್ಲಿ ನಡೆಯುತ್ತದೆ. ಆ ರೀತಿಯಾಗಿ ಒಂದೊಂದಾಗಿ ನೆರವೇರಿಸುತ್ತಾ ಬರುತ್ತಾರೆ. ಹಾಗೆ ನೆರವೇರುವಾಗ ವಾಕ್ಯ ಹೇಳುತ್ತದೆ, ಇದೆಲ್ಲ ಪ್ರವಾದನೆಯಾಗಿ ಹೇಳಲ್ಪಟ್ಟಿದೆ ಎಂಬುದಾಗಿ. ಮತ್ತಾಯನ ಸುವಾರ್ತೆಯಲ್ಲಿ ಮಾತ್ರ ನೋಡುವುದಾದರೆ ಒಂದೊಂದು ಸಂಭವದ ಕುರಿತು ಹೇಳುತ್ತಲೇ ಬರುತ್ತಾರೆ. ಯೇಸು ಕ್ರಿಸ್ತನ ಜನನದಿಂದ ಯೇಸು ಕತ್ತೆಯ ಮೇಲೆ ಬರುತ್ತಾರೆ, ಆನಂತರ ಯೇಸು ಶಿಲುಬೆಗೆ ಇರುತ್ತಾರೆ ಎಂದು ಎಲ್ಲದರ ಕುರಿತು ಹೇಳುತ್ತಾರೆ. ಹಾಗಿರುವಾಗ ಇದರಲ್ಲಿ ನಿರ್ದಿಷ್ಟವಾಗಿ ಇದು ಏನೋ ಒಂದು ಹಬ್ಬವಾಗಿಯೋ ಅಥವಾ ಏನೋ ವರ್ಷಕ್ಕೆ ಒಮ್ಮೆ ನಡೆಯುವಂಥ ಒಂದು ಸಂಭವವಾಗಿ ಇಲ್ಲಿ ಹೇಳಲ್ಪಡದೆ, ಈ ಸಂಭವ ನಿರ್ದಿಷ್ಟವಾಗಿ ಯೇಸು ಕ್ರಿಸ್ತನು ಕತ್ತೆಯ ಮೇಲೆ ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆಂದು ಹೇಳಲ್ಪಟ್ಟಿರುವಂಥದ್ದು ಪ್ರವಾದನೆಯಾಗಿ ಹೇಳಲ್ಪಟ್ಟಿದೆ. ಯಾತಕ್ಕಾಗಿ ಪ್ರವಾದನೆ ಹೇಳಲಾಯಿತು? ಈ ಪ್ರವಾದನೆಯ ಹಿಂದೆ ಇರುವಂತಹ ಸಂಭವವೇನು? ಅದನ್ನೇ ನಾವಿವತ್ತು ನೋಡಲಿದ್ದೇವೆ. ಸಾಮಾನ್ಯವಾಗಿ ಯೇಸು ಕ್ರಿಸ್ತನು ಮಾಡುವಂತಹ ಅಥವಾ ಹೇಳುವಂತಹ ಸಂಭವಗಳನ್ನು ನೀವು ಕೇವಲ ಸಾಂಪ್ರದಾಯವಾಗಿ ನೋಡಿ ಅದನ್ನು ಮಾಡುವುದಾದರೆ, ಹಾಗಾದರೆ ಅವರು ಪ್ರವಾದನೆಯಾಗಿ ಹೇಳಿ ಆತ್ಮಿಕವಾಗಿ ಅವರು ಹೇಳಿದರಲ್ಲಿ ಅರ್ಥವಿಲ್ಲದ ಹಾಗಾಗುತ್ತದೆ. ಕೇವಲ ಲೌಕಿಕವಾಗಿ ಮಾತ್ರ ತೆಗೆದುಕೊಳ್ಳುವುದಾದರೆ ಯಾವ ಪ್ರಯೋಜನವಿಲ್ಲ. ಆ ನಂತರ ನಮಗೆ ಏನು ಹೇಳುವುದಕ್ಕೆ ಅವರು ಬರುತ್ತಾರೆ, ಅದರಿಂದ ನಮಗೆ ಏನು ಕಲಿಸಿಕೊಡುವುದಕ್ಕೆ ಬರುತ್ತಾರೆ ಎನ್ನುವುದೇ ಬಹಳ ಇಂಪಾರ್ಟೆಂಟ್. ಉದಾಹರಣೆಗೆ, ಇಸ್ರಾಯೇಲ್ಯರು ಮಾಡಿದಂತಹ ತಪ್ಪುಗಳಲ್ಲಿ ಒಂದು ತಪ್ಪು ಏನೆಂದರೆ, ಯೇಸು ಕ್ರಿಸ್ತನಿಗೆ ಮುನ್ಸೂಚನೆಯಾಗಿ ಪಸ್ಕಾ ಕುರಿಮರಿಯ ಕುರಿತಾಗಿ ಹೇಳಲ್ಪಟ್ಟಿದೆ. ಆದರೆ ಅವರು ಪಸ್ಕಾ ಕುರಿಮರಿಯನ್ನು ಕುರಿಮರಿಯಾಗಿ ಮಾತ್ರ ತೆಗೆದುಕೊಂಡರು. ಅದರ ಹಿಂದೆ ಇರುವಂಥದ್ದನ್ನು ಅವರು ಪರಿಶೋಧಿಸಿ ನೋಡಲಿಲ್ಲ. ಯೇಸುವೇ ಹೇಳುತ್ತಾರೆ, ಧರ್ಮಶಾಸ್ತ್ರವನ್ನು ಶೋಧಿಸಿ ನೋಡಿ, ಅದು ನನ್ನ ಕುರಿತಾಗಿ ಸಾಕ್ಷಿ ಕೊಡುತ್ತದೆ ಎಂದು ಹೇಳುತ್ತಾರೆ. ಹಾಗಾದ್ರೆ ಪರಿಶೋಧಿಸಿ ನೋಡಿದ್ರೆ ಸಾಕ್ಷಿ ಕೊಡುತ್ತದೆ. ಆ ರೀತಿ ಪರಿಶೋಧಿಸಿ ನೋಡಿ ಅನೇಕರು ಯೇಸು ಕ್ರಿಸ್ತನ ಕುರಿತು ತಿಳಿದು ಕಾದಿದ್ದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರು ತಾನೇ ಕಟ್ಟಿ ನಿರ್ಮಿಸಿದಂಥ ಅಸ್ತಿವಾರವುಳ್ಳ ಪಟ್ಟಣಕ್ಕೆ ಅವರು ಕಾದಿದ್ದರು. ಸೊ ಈ ವೇದ ವಾಕ್ಯವನ್ನು ನಾವು ಪರಿಶೋಧಿಸಿ ನೋಡುವಾಗ ಅದು ಯಾತಕ್ಕಾಗಿ ಕೊಡಲ್ಪಟ್ಟಿದೆ, ಅದರ ಹಿಂದೆ ಇರುವಂತಹ ದೇವರ ಯೋಜನೆ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಇವತ್ತು ನಾವೀಗ ಒಂದು ಸಂಭವವನ್ನು ನೋಡಿದ್ದೇವೆ ಅಲ್ವಾ? ಈ ವಾಕ್ಯ ಅದಕ್ಕೆ ಅಡಿಪಾಯವಾದ ವಾಕ್ಯ. ಅದಕ್ಕನುಸಾರವಾಗಿ ನೀವಿವತ್ತು ಈ ಪಾಮ್ ಸಂಡೆ ಮಾಡುತ್ತಿದ್ದೀರಾ. ಹಾಗಾದರೆ ಈ ವಾಕ್ಯ ಏನು ಹೇಳುತ್ತದೆ? ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು ಎಂಬುದಾಗಿ ಇದೆ. ಇದು ಎಲ್ಲಿ ಹೇಳಲ್ಪಟ್ಟಿದೆ ಎಂಬುದಾಗಿ ನೋಡುವುದಾದರೆ ಜಕರ್ಯನ ಪುಸ್ತಕ 9ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಯೇಸು ಕ್ರಿಸ್ತನು ಕತ್ತೆಯನ್ನು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ ಎಂಬುದಾಗಿ 9:9 ಇದೆ. ಅವರು ಹಾಗೆ ಬಂದದ್ದರ ಉದ್ದೇಶ ಏನು? ಅದೇ ಬಹಳ ಇಂಪಾರ್ಟೆಂಟ್. ಅವರು ಬಂದದ್ದರ ಉದ್ದೇಶ ಏನೆಂಬುದಾಗಿ ನೋಡುವುದಾದರೆ ತನ್ನನ್ನು ಜನರಿಗೆ ಅರಸನನ್ನಾಗಿ ಪ್ರಕಟಿಸಿಕೊಳ್ಳುವುದಕ್ಕಾಗಿ ಬಂದರು ಎಂಬುದಾಗಿ ನೋಡಿದ್ವಿ. ಅಲ್ಲಿಯ ತನಕ ಯೇಸು ಬಹಿರಂಗವಾಗಿ ಅರಸನಾಗಿ ಪ್ರಕಟವಾಗಲಿಲ್ಲ, ಆಗಲೇ ಬಹಿರಂಗವಾಗಿ ಅರಸನೆಂದು ಪ್ರಕಟಿಸಲಾಗುತ್ತಿದೆ. ಅದುವೇ ದೇವರ ಯೋಜನೆಯಾಗಿ ಇದೆ. ಸೊ ಅದನ್ನು ದೇವರು ಪ್ರಾಪಗಂಡ ಮಾಡುವುದಕ್ಕೆ, ಬಹಿರಂಗಪಡಿಸುವುದಕ್ಕೆ, ನಾನೇ ಈ ಲೋಕಕ್ಕೆ ಅರಸನು, ಆ ಇಸ್ರಾಯೇಲಿಗೆ ನಾನು ಬಂದಿದ್ದೇನೆ, ಯೆರೂಸಲೇಮಿನೊಳಗೆ ಪ್ರವೇಶಿಸುತ್ತೇನೆ ಎಂಬುದಾಗಿ ಯೇಸು ಅಲ್ಲಿ ಹೇಳುತ್ತಾರೆ. ಆ ಶಾಸ್ತ್ರಿಗಳು ನೋಡಿ ಸಿಟ್ಟುಕೊಂಡು ಏನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದಾಗ ಆಗ ಯೇಸು ಹೇಳುತ್ತಾರೆ, ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವೆಂದಾದರೂ ಓದಿಲಿಲ್ಲವೋ? ಹಾಗೆ ಹೇಳಿ ದೇವರದನ್ನು ಅಕ್ಸೆಪ್ಟ್ ಮಾಡುತ್ತಾರೆ, ಹಾಗೆ ಮಾಡಬೇಕೆಂದು. ಸೊ ಮೊದಲನೆಯದಾಗಿ ಯೇಸು ಕ್ರಿಸ್ತನು ಈ ವಿಷಯವನ್ನು ಮಾಡುವುದರ ಉದ್ದೇಶ ತಾನು ಅರಸನೆಂಬುದಾಗಿ ಲೋಕದಲ್ಲಿ ಪ್ರಾಪಗಂಡ ಮಾಡುವುದಕ್ಕೆ ಅಥವಾ ಬಹಿರಂಗವಾಗಿ ತನ್ನ ಅರಸನೆಂದು ಪ್ರಕಟಿಸಿಕೊಳ್ಳುವುದಕ್ಕೆ. ವಾಕ್ಯ ಹೇಳುತ್ತದೆ, ಯೆರೂಸಲೇಮ್ ನಗರದವರು ಇವರು ಯಾರೆಂದು ಕೇಳಿದರು.
ಆಗ ಅವರು ಯೇಸು ಕ್ರಿಸ್ತನನ್ನು ಒಬ್ಬ ಪ್ರವಾದಿ ಎಂಬುದಾಗಿ ಹೇಳಿದರು ಎಂಬುದಾಗಿ ಅಲ್ಲಿರುತ್ತದೆ. ಸೊ ಈ ಲೋಕದಲ್ಲಿರುವಂತಹ ಜನರಿಗೆ ಯೇಸು ಯಾರೆಂಬುದಾಗಿ ಹೇಳುವುದಕ್ಕಾಗಿ ಒಂದು ಅವಕಾಶ ಅಥವಾ ಅದಕ್ಕೆ ಗುರುತಾಗಿಯೇ ಒಂದು ಕತ್ತೆಯ ಮೇಲೂ ಪ್ರಾಯದ ಕತ್ತೆ ಮರಿಯ ಮೇಲೂ. ಇನ್ನೂ ನಿಮಗೆ ಅರ್ಥವಾಗುವ ಹಾಗೆ ಹೇಳಬೇಕಂದ್ರೆ ಈ ಕತ್ತೆಯ ಮೇಲೆ ಹತ್ತಿಯವರು ಅರಸನಾಗಿ ಪ್ರವೇಶಿಸುವಂಥದ್ದೆಲ್ಲ ಯೇಸುವನ್ನು ಮೊದಲನೆಯದಾಗಿ ಈ ಲೋಕಕ್ಕೆ ಅರಸನಾಗಿ ಪ್ರಕಟಿಸುವುದಕ್ಕೋಸ್ಕರವಾಗಿ. ಆ ಜಕರ್ಯನ ಪುಸ್ತಕ 9ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಯಾಕೆ ಒಬ್ಬ ಅರಸನಾಗಿ ಕತ್ತೆ ಮೇಲೆ ಕತ್ತೆ ಮರಿಯ ಮೇಲೆ ಹತ್ತಿದವನಾಗಿ ಬರುತ್ತಾರೆ ಅಂದರೆ ಆ 11ನೇ ವಾಕ್ಯ ಓದಿರಿ. ಜಕರ್ಯನ ಪುಸ್ತಕ 9ನೇ ಅಧ್ಯಾಯ 11ನೇ ವಾಕ್ಯ, ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು. ಯೇಸು ಒಳಗೆ ಬರುವಾಗ ನಡೆಯುವಂಥ ಸಂಭವ ಏನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಿನಗೆ ನಾನು ಮಾಡುವುದೇನೆಂದರೆ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು. ಯಾರು ಈ ನೀರಿಲ್ಲದ ಆ ಬಾವಿಯೊಳಗೆ ಸೆರೆಯಾಗಿರುವಂಥವರು ಎಂಬುದಾಗಿ ನೀವು ನೋಡುವುದಾದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಸಂಭವ ಸತ್ಯವೇದದಲ್ಲಿದೆ. ಅಬ್ರಹಾಮನು ಲಾಜರನನ್ನು ಅಬ್ರಹಾಮನ ಮಡಿಲಲ್ಲಿ ಇರಿಸುತ್ತಾರೆ. ಅಲ್ಲಿ ಒಬ್ಬ ಶ್ರೀಮಂತನು ಕೆಳಗಿನ ಪಾತಾಳದಲ್ಲಿದ್ದಾನೆ, ಅಬ್ರಹಾಮನು ಮೇಲ್ಪಾತಾಳದಲ್ಲಿದ್ದಾರೆ. ಈಗ ಇವರಿಬ್ಬರ ನಡುವೆ ಒಂದು ಅಂತರ ಇದೆ. ಅಲ್ಲಿ ಅನೇಕ ಸಂಭಾಷಣೆ ನಡೆಯುತ್ತದೆ. ಆ ಕಾನ್ವರ್ಸೇಷನ್ ಅಲ್ಲಿ ಆ ಒಂದು ಶ್ರೀಮಂತನು ಅಬ್ರಹಾಮನ್ನು ನೋಡಿ ಒಂದು ಪ್ರಶ್ನೆ ಕೇಳುತ್ತಾರೆ. ಲಾಜರನ ಕಿರಿಬೆರಳನ್ನು ಅದ್ದಿ ನನಗೆ ಏನು ಕೊಡುವುದಕ್ಕೆ ಹೇಳಿ? ನೀರು ಕೊಡುವುದಕ್ಕೆ ಕೇಳುತ್ತಾರೆ. ಅದೇ ನೀರಿಲ್ಲದೆ ಇರುವಂಥ ಬಾವಿ ಎಂಬುದಾಗಿ ನಾವು ನೋಡುತ್ತೇವೆ. ಹಳೆಯ ಒಡಂಬಡಿಕೆಯ ಪ್ರಕಾರ ಯೇಸು ಕ್ರಿಸ್ತನು ಬರುವ ತನಕ ಹಳೆಯ ಒಡಂಬಡಿಕೆಯಲ್ಲಿದ್ದಂಥ ಎಲ್ಲ ದೇವಭಕ್ತರು ಹಳೆಯ ಒಡಂಬಡಿಕೆಯಲ್ಲಿ ಮೇಲ್ಪಾತಾಳ ಎನ್ನುವಂಥ ಸ್ಥಳಕ್ಕೇನೆ ಹೋದರು. ಯೇಸು ಕ್ರಿಸ್ತನ ಮರಣದಲ್ಲಿಯೇ ಸಮಾಧಿಗಳು ತೆರೆಯಲ್ಪಡುತ್ತದೆ, ದೇವಭಕ್ತರು ಕಾಣಲ್ಪಡುತ್ತಾರೆ, ಅವರು ಪುನರುತ್ಥಾನವಾಗಿ ಅವರೊಂದಿಗೆ ಪರದೇಶಿಗೆ ಹೋಗುತ್ತಾರೆ. ಅಲ್ಲಿಯ ತನಕ ಅವರೆಲ್ಲರೂ ಕೂಡ ಪಾತಾಳಕ್ಕೆ ಹೋದರು. ಆದ್ದರಿಂದಲೇ ಮರಣಕ್ಕೆ ಅಧಿಪತಿ ಸೈತಾನ್ ಎಂಬುದಾಗಿ ನಾವು ಹೇಳುತ್ತೇವೆ. ಎಲ್ಲಿಯ ತನಕ? ಯೇಸು ಮರಣದಿಂದ ಅವರನ್ನು ಜಯಿಸುವ ತನಕ. ಹಾಗಾದ್ರೆ ಅಲ್ಲಿಯವರೆಗೂ ಇವರೆಲ್ಲ ಎಲ್ಲಿದ್ದಾರೆ ಅಂದ್ರೆ ಮೇಲ್ಪಾತಾಳ, ಕೆಳಗಿನ ಪಾತಾಳ ಎನ್ನುವಂಥ ಸ್ಥಳದಲ್ಲೇ ಇದ್ದಾರೆ. ಆದ್ದರಿಂದ ಹಳೆಯ ಒಡಂಬಡಿಕೆಯಲ್ಲಿ ದೇವಭಕ್ತರೆಲ್ಲರೂ ಕೂಡ ಹೇಳುವಾಗ ಈಗ ನಾವೆಲ್ಲ ಪರಲೋಕ ಅಂತ ಹೇಳುತ್ತೇವಲ್ಲ ಸತ್ತ ನಂತರ. ಹಳೆಯ ಒಡಂಬಡಿಕೆಯಲ್ಲಿ ಯಾರು ಕೂಡ ಆ ರೀತಿ ಹೇಳುವುದಿಲ್ಲ. ಈಗ ಯಾಕೋಬನು ಹೇಳುವಾಗ ಈ ನೆರೆ ಮುದುಕನನ್ನು ನೀವು ದುಃಖದಿಂದ ಪಾತಾಳಕ್ಕೆ ಇಳಿಯುವಂತೆ ಮಾಡುತ್ತಿದ್ದೀರಾ. ಕೀರ್ತನೆಯಲ್ಲಿ ನಾವು ನೋಡುವುದಾದರೆ ಪಾತಾಳದಲ್ಲಿ ನನ್ನ ಹಾಸಿಗೆಯನ್ನು ಹಾಸಿದರು. ಯೋಬನು ಕೂಡ ಹೇಳುವಾಗ ಹೇಳುತ್ತಾರೆ ನಾನು ಪಾತಾಳದಲ್ಲಿ. ಹಾಗಾದ್ರೆ ಎಲ್ಲರೂ ಕೂಡ ಪಾತಾಳದ ಕುರಿತಾಗಿ ಮಾತನಾಡುತ್ತಾರೆ. ಏನ್ ಕಾರಣ ಅಂದರೆ ಅವರಿಗೆ ಅವತ್ತು ಒಂದು ಆತ್ಮಿಕವಾದಂತ ತಿಳುವಳಿಕೆ ಇತ್ತು, ನಾವೆಲ್ಲರೂ ಕೂಡ ಪಾತಾಳಕ್ಕೆ ಹೋಗುತ್ತೇವೆ ಎಂಬುದಾಗಿ. ಇವತ್ತು ಯೇಸು ನಮಗೆ ಬಂದಿರುವುದರಿಂದ ನಾವು ಪರಲೋಕಕ್ಕೆ ಹೋಗುತ್ತೇವೆ ಎಂಬುದಾಗಿ ಇದೆ. ಸೊ ಆ ಪಾತಾಳದಲ್ಲಿದ್ದಂಥ ಕೆಳಗಿನ ಪಾತಾಳದಲ್ಲಿದ್ದಂಥವರಿಗೆ ಹೆಸರೇನೆ ಐಶ್ವರ್ಯವಂತರು, ದುರ್ಮಾರ್ಗರು, ದೇವರನ್ನು ತಿಳಿದು ಅಂಗೀಕರಿಸದೇ ಇರುವಂಥವರು. ವಾಕ್ಯ ಹೇಳುತ್ತದೆ, ಈ ಒಂದು ವಾಕ್ಯ 9ನೇ ಅಧ್ಯಾಯ 11ನೇ ವಾಕ್ಯ, ನೀರಿಲ್ಲದೆ ಇರುವಂತಹ ಬಾವಿಯೊಳಗೆ ಸೆರೆಯಾಗಿರುವಂತಹ ನಿನ್ನವರನ್ನು. ಅದರ ಮೇಲೆ ಇರುವಂತಹ ವಾಕ್ಯವೇ ಬಹಳ ಇಂಪಾರ್ಟೆಂಟ್ ಆದಂತಹ ವಾಕ್ಯ. ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ. ನಿನ್ನ ಒಡಂಬಡಿಕೆ ರಕ್ತ ಅಂದ್ರೆ ಏನು? ನಾವೆಲ್ಲ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟವರು. ಆದರೆ ಆ ಸ್ಥಳದಲ್ಲಿ ವಾಕ್ಯ ಹೇಳುತ್ತದೆ ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತ. ಹಾಗಂದ್ರೆ ಏನ್ ಅರ್ಥ ಅಂದ್ರೆ ಇವರೆಲ್ಲರೂ ಧರ್ಮಶಾಸ್ತ್ರದ ಪ್ರಕಾರವಾಗಿರುವಂತಹ ದೇವಭಕ್ತರು. ಅವರೇನೆ ಆ ಸ್ಥಳದಲ್ಲಿದ್ದಾರೆ. ಅವರೇ ಸುನ್ನತಿಯ ಮೂಲಕವಾಗಿ ಒಡಂಬಡಿಕೆಯನ್ನು ಮಾಡಿಕೊಳ್ಳಲ್ಪಟ್ಟವರು. ಸೊ ನಿನ್ನ ಒಡಂಬಡಿಕೆಯ ರಕ್ತದಿಂದ ನಾನು ಬರಮಾಡುವೆನು. ಹಾಗಂದ್ರೆ ಅರ್ಥ ಏನೆಂಬುದಾಗಿ ನೋಡುವುದಾದರೆ ಅವರು ಆ ಕತ್ತೆಯನ್ನು ಹತ್ತಿ ಆ ಯೆರೂಸಲೇಮಿನೊಳಗೆ ಬರುವುದಕ್ಕೆ ಮೊದಲ ಕಾರಣ ಏನೆಂಬುದಾಗಿ ನೋಡುವುದಾದರೆ ಅಲ್ಲಿರುವಂತಹ ಜನರನ್ನು, ಪಾತಾಳದಲ್ಲಿರುವಂಥವರನ್ನು, ಧರ್ಮಶಾಸ್ತ್ರದ ಪ್ರಕಾರ ಕರೆಕ್ಟ್ ಆಗಿರುವಂಥವರನ್ನು ವಿಮೋಚಿಸುವುದಕ್ಕೋಸ್ಕರ ಯೇಸು ಬರುತ್ತಾರೆ. ಇದೇ ಮೊದಲನೆಯದಾಗಿ ಅವರು ಅಲ್ಲಿ ಪ್ರವೇಶಿಸುವುದಕ್ಕೆ ಅಥವಾ ಕತ್ತೆಯ ಮೇಲೆ ಕತ್ತೆಯ ಮರಿ ಹತ್ತಿದವರಾಗಿ ಬರುವುದರ ಉದ್ದೇಶ. ಹಾಗಾದರೆ ಈ ಮೆರವಣಿಗೆ ಯಾತಕ್ಕೋಸ್ಕರವಾಗಿ? ಈಗ ನಾವು ಈ ಒಂದು ಗರಿ ಹಬ್ಬವನ್ನು ವರ್ಷಕ್ಕೆ ಒಮ್ಮೆ ಆಚರಿಸುವಂಥ ಹಬ್ಬವಾಗಿ ನೋಡುತ್ತೇವೆ ಅಥವಾ ಇದನ್ನು ಒಂದು ವಿಧಾನವಾಗಿ ಇಟ್ಟುಕೊಂಡಿದ್ದೇವೆ. ಆದರೆ ಸತ್ಯವೇದದ ಪ್ರಕಾರ ಪ್ರವಾದಿ ಹೇಳಿದ ಮಾತು ನೆರವೇರುವಂತೆ ಎಲ್ಲಿ ಪ್ರವಾದನೆ ಹೇಳಲ್ಪಟ್ಟಿದೆ? ಜಕರ್ಯನ ಪುಸ್ತಕದಲ್ಲಿ. ಅದನ್ನು ಯೇಸು ಕ್ರಿಸ್ತನು ಮತ್ತಾಯ 21ರಲ್ಲಿ, ಲೂಕನ ಬರೆದ ಸುವಾರ್ತೆಯಲ್ಲಿ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಮಾಡುತ್ತಾರೆ ನಾವು ನೋಡಿದ್ದೇವೆ. ಹಾಗಾದರೆ ಇದರ ಉದ್ದೇಶ ಏನು? ಇದು ಯಾವುದರ ಕುರಿತು ಹೇಳುತ್ತಿದೆ? ನಾವು ಈ ಒಂದು ಪ್ರೊಸೆಷನ್ ಹೋಗುವಾಗ ಸೆರೆಯಾಗಿರುವವರನ್ನು ಬಿಡುಗಡೆ ಮಾಡಬೇಕು. ಇದರ ಉದ್ದೇಶ ಸೆರೆಯಾಗಿರುವಂಥವರು ಬಿಡುಗಡೆ ಆಗಬೇಕು. ನಾವು ಇವತ್ತು ಬಹಳ ಶ್ರೇಷ್ಠವಾದಂಥ ಯೇಸು ಕ್ರಿಸ್ತನ ಆಶೀರ್ವಾದವನ್ನು ಇಟ್ಟುಕೊಂಡಿದ್ದೇವೆ. ಅದೇ ಆತನ ರಕ್ತ. ಅವತ್ತು ಅವರು ಅವರ ಒಡಂಬಡಿಕೆಯ ರಕ್ತದಿಂದ ವಿಮೋಚಿಸಲ್ಪಟ್ಟರು. ಇವತ್ತು ನಾವು ಯೇಸು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ. ಇವತ್ತು ಎಷ್ಟೋ ಜನ ಸರಿಯಾಗಿದ್ದಾರೆ, ಎಷ್ಟೋ ಜನ ದೇವರನ್ನು ಬಿಟ್ಟು ದೂರ ಹೋಗಿದ್ದಾರೆ, ಎಷ್ಟೋ ಜನ ಕ್ರಿಸ್ತನನ್ನು ಅರಿಯದವರಾಗಿ ಇದ್ದಾರೆ. ಇವರನ್ನು ಯಾರು ವಿಮೋಚಿಸುವಂಥದ್ದು? ಯೇಸು ಕ್ರಿಸ್ತನು ಒಂದೊಂದು ಬಾರಿಯೂ ಆಕಾಶದಲ್ಲಿ ಪ್ರತ್ಯಕ್ಷವಾಗಬೇಕಂದ್ರೆ ಒಂದೇ ಸಾರಿ ಬಂದು ಅವರು ಸುವಾರ್ತೆ ಸಾರಬಹುದಾಗಿತ್ತು. ಆದರೆ ಈಗ ಅವರು ನಮಗೆ ಕೊಟ್ಟಿರುವಂಥ ಆಜ್ಞೆ, ನೀವು ಸಕಲ ಜನರಿಗೆ ಹೋಗಿ
ಸುವಾರ್ತೆಯನ್ನು ಸಾರಿರಿ. ಸುವಾರ್ತೆ ನಮ್ಮ ಮೇಲಿರುವಂತ ಜವಾಬ್ದಾರಿ. ಹಾಗಾದ್ರೆ ಈ ಪ್ರಯಾಣದಲ್ಲಿ ನಾವು ಮಾಡಬೇಕಾದಂತ ಎರಡನೇ ಬಹಳ ಮುಖ್ಯವಾದ ವಿಷಯ ಏನು? ಮೊದಲನೆಯದಾಗಿ ಅವರಿಗೆ ತಿಳಿಸುವಂಥದ್ದು ಅವರೇ ದೇವರೆಂಬುದಾಗಿ. ಎರಡನೆಯದಾಗಿ ಸರಿಯಾಗಿರುವವರನ್ನು ಬಿಡಿಸುವಂಥದ್ದು, ಕಟ್ಟಲ್ಪಟ್ಟವರನ್ನು. ನೀವು ಚೆನ್ನಾಗಿ ನೋಡುವುದಾದರೆ ಯೆಹೆಜ್ಕೇಲ ಪುಸ್ತಕ 34ನೇ ಅಧ್ಯಾಯದಲ್ಲಿ ದೇವರು ಹೇಳುತ್ತಾರೆ, ಅನೇಕ ವಿಧವಾದಂತಹ ಕುರಿಗಳಿದೆ, ಒಂದೊಂದು ಕುರಿಗಳನ್ನು ಒಂದೊಂದು ವಿಧವಾಗಿ ಸ್ವಸ್ಥಪಡಿಸಬೇಕು. ಗಾಯಗೊಂಡಿರುವಂಥದ್ದು, ಕಟ್ಟಲ್ಪಟ್ಟಿರುವಂಥದ್ದು, ಆನಂತರವಾಗಿ ಮುರಿಯಲ್ಪಟ್ಟದೆಂದು ಹೇಳುತ್ತಾರೆ. ಇದೆಲ್ಲವೂ ಕೂಡ ಯಾರನ್ನು ಸೂಚಿಸುತ್ತದೆ ಅಂದ್ರೆ ಆತ್ಮಗಳನ್ನು. ಈ ಆತ್ಮಗಳೆಲ್ಲ ಎಲ್ಲಿದ್ದಾರೆ ಅಂದ್ರೆ ಇದೇ ಸಭೆಯ ಆಚೆ ಈ ನಗರದಲ್ಲಿ ಇದ್ದಾರೆ. ಇಲ್ಲಿರುವಂತ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡುವಂತ ಜವಾಬ್ದಾರಿ ಯಾರ ಮೇಲೆ ಇದೆ ಅಂದ್ರೆ ನಮ್ಮ ಮೇಲೆ ಇದೆ. ನಾವು ಅದನ್ನು ಮಾಡುತ್ತೇವಾ? ನಾವು ಅದನ್ನು ಹೇಗೆ ನೋಡುತ್ತೇವೆ? ನಮ್ಮ ಪ್ರಕಾರವಾಗಿ ಇದು ಒಂದು ಹಬ್ಬ ಅಷ್ಟೇನೆ, ಅಥವಾ ಒಂದು ಮಾಡಬೇಕಾದ ಸಂಪ್ರದಾಯ ಅಷ್ಟೇನೆ. ಆದರೆ ಬೈಬಲ್ ಪ್ರಕಾರವಾಗಿ ಯೇಸು ಯಾಕೆ ಕತ್ತೆಯ ಮೇಲೆ ಒಳಗೆ ಬಂದ್ರು? ಸುಮ್ನೆ ಬಂದ್ರ ಅಂದ್ರೆ ಇಲ್ಲ. ಜಕರಿಯನ ಪುಸ್ತಕದಲ್ಲಿ ಹೇಳಲ್ಪಟ್ಟಿರುವಂತದ್ದು ಯೇಸು ಕ್ರಿಸ್ತನು ಬರುವುದಕ್ಕಿಂತ 500 ವರ್ಷಗಳಿಗಿಂತ ಮುಂಚೆ. ಯಾಕೆ ಹಾಗೆ ಹೇಳಲ್ಪಟ್ಟಿದೆ ಅಂದ್ರೆ, ನಾನು ಬಂದು ನಿನ್ನವರನ್ನು ಬಿಡಿಸುತ್ತೇನೆ. ಅದಕ್ಕಾಗಿ ಅವರು ಅರಸನಾಗಿ ಒಳಗೆ ಪ್ರವೇಶಿಸುತ್ತಾರೆ. ಯಾವಾಗಲೂ ಕೂಡ ನೋಡಿ, ಈಗ ನಮ್ಮ ದೇಶದ ಸೈನಿಕರನ್ನು ಇನ್ನೊಂದು ದೇಶದವರು ಹಿಡ್ಕೊಂಡು ಹೋದ್ರು ಅಂದ್ರೆ ಆ ದೇಶಕ್ಕೆ ಹೋಗಿ ಅಲ್ಲಿ ಅವರೊಂದಿಗೆ ಯುದ್ಧ ಮಾಡಿ ಅವರನ್ನು ಬಿಡಿಸಿಕೊಂಡು ಬರುತ್ತಾರೆ. ಅದಕ್ಕೆ ಯಾರು ಹೋಗ್ಬೇಕು? ನಮ್ಮ ದೇಶದಲ್ಲಿರುವಂತಹ ಸೈನ್ಯದ ನಾಯಕರು, ಅಧ್ಯಕ್ಷರು ಅವರು ಹೋಗ್ಬೇಕು. ಅದನ್ನೇ ಯೇಸು ಮಾಡುತ್ತಾರೆ. ಅವರು ಅರಸನಾಗಿ ಒಳಗೆ ಪ್ರವೇಶಿಸಿ ಅವರಿಗೆ ಸಂಬಂಧಪಟ್ಟವರಲ್ಲಿ ಕಟ್ಟಲ್ಪಟ್ಟಿದ್ದಾರೆ, ಅವರನ್ನು ಬಿಡುಗಡೆ ಮಾಡಬೇಕು. ಅಲ್ಲಿ ಅವರನ್ನು ಕಟ್ಟಿ ಹಾಕಿರುವವನನ್ನು ಜಯಿಸಬೇಕು. ಆ ವಿರೋಧ ದೇಶದ ಅರಸನನ್ನು ಜಯಿಸಬೇಕು, ಅವನೇ ಸೈತಾನನು. ಜಯಿಸಿ ಅವರನ್ನು ಬಿಡುಗಡೆ ಮಾಡಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು ಕತ್ತೆಯ ಮೇಲೆ, ಕತ್ತೆಯ ಮರೆಯ ಮೇಲೆ ಹತ್ತಿದವನಾಗಿ ಬರುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಇವತ್ತು ನಮ್ಮ ಮೆರವಣಿಗೆ ಆ ಒಂದು ಉದ್ದೇಶಕ್ಕಾಗಿ ಅಲ್ಲ, ಕಟ್ಟಲ್ಪಟ್ಟವರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಅಲ್ಲ, ಸರಿಯಾಗಿರುವವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಅಲ್ಲ. ನಾವು ಅದನ್ನು ಒಂದು ಸಂಪ್ರದಾಯವಾಗಿ ಮಾಡಿದ್ದೇವೆ. ಹಾಗಾದರೆ ಈ ಒಂದು ಮೆರವಣಿಗೆಯನ್ನು ನೀವು ಅರ್ಥವುಳ್ಳದಾಗಿ ಮಾಡಬೇಕು. ಸತ್ಯವೇದದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ನೀವು ಕರೆಕ್ಟಾಗಿ ಮಾಡಿ ಮುಗಿಸಬೇಕು ಅಂದರೆ ನಾವು ಮೊದಲು ನೋಡಿದ ಹಾಗೆ ಮೊದಲನೇದಾಗಿ ನಾವು ಸುವಾರ್ತೆ ಸಾರುವವರಾಗಿ ಮಾರ್ಪಡಬೇಕು. ಎರಡನೇದಾಗಿ ನೀವು ಕಟ್ಟಲ್ಪಟ್ಟವರನ್ನು ಬಿಡುಗಡೆ ಮಾಡುವಂಥದ್ದು. ಯೇಸು ಕ್ರಿಸ್ತನನ್ನು ನೋಡಿ, ಶಿಷ್ಯರನ್ನು ಕಳುಹಿಸುವಾಗ ನೀವು ನನ್ನೊಂದಿಗೆ ಇರುವ ಹಾಗೆಯೂ ಪ್ರಸಂಗಿಸುವುದಕ್ಕೂ ಗುಣಪಡಿಸುವುದಕ್ಕೂ ಬಿಡುಗಡೆಗೊಳಿಸುವುದಕ್ಕೂ 4 ಕೆಲಸ ಕೊಡುತ್ತಾರೆ. ವ್ಯಾಧಿಯಸ್ಥರನ್ನು ಗುಣಪಡಿಸುವುದಕ್ಕಾಗಿ, ಕಡೆಯದಾಗಿ ಬಿಡುಗಡೆಗೊಳಿಸುವುದಕ್ಕೆ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತದೆ, ತಂದೆಯಾಗಿರುವಂತ ದೇವರು ಯೇಸು ಕ್ರಿಸ್ತನನ್ನು ಯಾಕೆ ಅಭಿಷೇಕ ಮಾಡಿದ್ರು ಅಂದ್ರೆ ದೆವ್ವಗಳಿಂದ ಕಟ್ಟಲ್ಪಟ್ಟಂತ ಯಾವರನ್ನು ಗುಣಪಡಿಸುವುದಕ್ಕಾಗಿ ಅವರು ಅಭಿಷೇಕ ಮಾಡಲ್ಪಟ್ಟರು. ಇವತ್ತು ನಾವು ಎಂಥವರಾಗಿ ಇದ್ದೇವೆ? ನಾವು, ನಮ್ಮ ಕುಟುಂಬ, ನಮ್ಮ ಆಶೀರ್ವಾದ ಎಲ್ಲ ಓಕೆ, ಕರ್ತನು ಕೊಟ್ಟಿದ್ದಾರೆ, ನಾವು ಸಂತೋಷವಾಗಿದ್ದೇವೆ, ಅದರಲ್ಲಿ ಸಂದೇಹವಿಲ್ಲ. ಆದರೆ ನಮ್ಮಿಂದ ಯಾರಿಗೆ ಏನು ಪ್ರಯೋಜನ? ನಾವು ಯಾರನ್ನಾದ್ರೂ ಬಿಡುಗಡೆ ಮಾಡಿದ್ದೇವಾ? ಮಿಷನರಿಗೆ ಸಪೋರ್ಟ್ ಮಾಡುತ್ತೇವೆ. ಯಾವತ್ತಾದರೂ ಆ ಮಿಷನರಿ ಸ್ಥಳಕ್ಕೆ ಹೋಗಿದ್ದೀರಾ? ಮಿಷನರಿಗೆ ಕಳುಹಿಸುವಂಥದ್ದು ಬಹಳ ಸಂತೋಷ, ಅದು ಒಳ್ಳೆಯ ಕಾರ್ಯ, ನಾನು ತಪ್ಪೆಂದು ಹೇಳುತ್ತಿಲ್ಲ. ಆದರೆ ನಮಗೆ ಒಂದು ವಿಷಯವನ್ನು ತಪ್ಪಾಗಿ ಹೇಳಿಕೊಟ್ಟಿದ್ದಾರೆ. ಅವತ್ತು ಇದ್ದಂಥ ಪರಿಸ್ಥಿತಿಗೆ ಅವರು ಆ ರೀತಿಯಾಗಿ ಹೇಳಿರುತ್ತಾರೆ, ಅದನ್ನು ತಪ್ಪೆಂದು ಹೇಳುವುದಕ್ಕಾಗಲ್ಲ. ಅವತ್ತಿದ್ದಂಥವ್ರು ಹೇಳಿದ್ರು, ಏನು ಹೇಳಿಕೊಟ್ರಂತ ನೋಡುವುದಾದರೆ ಗೋ ಆರ್ ಸೆಂಡ್ ಅಂತ ಹೇಳಿಕೊಟ್ರು ಅಲ್ವಾ? ಒಂದು ಹೋಗಿರಿ ಅಥವಾ ಕಳುಹಿಸಿರಿ ಎಂಬುದಾಗಿ. ನೀವೇನು ಮಾಡಿದ್ರಿ ಅಂದರೆ ಆ ಗೋ ಅನ್ನು ತೆಗೆದಾಕ್ಬಿಟ್ರಿ, ಸೆಂಡ್ ಮಾತ್ರ ಇಟ್ಕೊಂಡಿದ್ದೀರಾ. ಸೆಂಡ್, ಕಳುಹಿಸೋಣ, ಅದು ಎಷ್ಟೆಂಬುದಾಗಿ ನಮ್ಮ ಬಲಕ್ಕನುಸಾರವಾಗಿ ಇದೆ, ನಮ್ಮ ಹೃದಯಕ್ಕೆ ತಕ್ಕ ಹಾಗೆ ಕಳುಹಿಸುತ್ತೇವೆ. ಮಿಷನರಿಗಳಿಗೆ ಅದು ಉಪಯೋಗವಾಗುತ್ತದೆ, ಸುವಾರ್ತೆ ಸಾರಲ್ಪಡುತ್ತದೆ, ಇಲ್ಲ ಅಂತ ಹೇಳುತ್ತಿಲ್ಲ. ನೀವು ಯಾವತ್ತಾದರೂ ಸ್ಥಳಕ್ಕೆ ಹೋಗಿದ್ದೀರಾ? ಅವರು ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ನೋಡಿದ್ದೀರಾ? ಹೋಗಬೇಕು. ಆಗಲೇ ನೀವು ಕೊಡುವಂಥ ಹಣದ ವಿಷಯದಲ್ಲಿ ನಿಮಗೆ ಗರ್ವ ಬರುವುದಿಲ್ಲ. ಈಗ ನೀವು ಕೊಡುವಂಥ ಹಣದ ವಿಷಯದಲ್ಲಿ ನಿಮಗೆ ಗರ್ವ ಖಂಡಿತವಾಗಿರುತ್ತದೆ. ಹೇಗೂ 4 ಜನರಿಗೆ ಹೇಳುತ್ತೀರಾ, ನಾವು 2 ಮಿಷನರಿಗೆ ಸಹಾಯ ಮಾಡುತ್ತೇವೆ ಅಂತ. ಮತ್ತೆ ಹೇಳುತ್ತೇನೆ, ನೀವು ಹಾಗೆ ಮಾಡುವಂಥದ್ದು ಒಳ್ಳೆಯದೇ. ಆದರೆ ವರ್ಷಕ್ಕೆ ಒಮ್ಮೆ ಆದರೂ ನೀವು ಅಲ್ಲಿ ಹೋಗಿ ನೋಡಿರಿ, ಆಗಲೇ ನೀವು ಕಳುಹಿಸುವಂಥ ಹಣದ ಮೌಲ್ಯ ಏನೆಂಬುದಾಗಿ ನಿಮಗೆ ಅರ್ಥವಾಗುತ್ತದೆ. ಆ ಹಣಕ್ಕಿಂತಲೂ ಹೇಗೆ ಅವರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಅಲ್ಲಿ ಸೇವೆ ಮಾಡುತ್ತಿದ್ದಾರೆ. ಮನುಷ್ಯರ ಮಧ್ಯದಲ್ಲಿ, ಮೃಗಗಳ ಮಧ್ಯದಲ್ಲಿ, ಕಾಡುಗಳ ಮಧ್ಯದಲ್ಲಿ ಅವರು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ನಾವು ಏನು ಮಾಡಬೇಕು? ಅಲ್ಲಿ ಹೋಗಿ ನೋಡಬೇಕು. ಅವನು ಒಂದೊಂದು ದಿನವೂ ಮೃಗದ ನಡುವೆ ಓಡುತ್ತಾನೆ. ಅದರ ಉದ್ದೇಶ ಏನು? ನೀವು ಕಳುಹಿಸುವಂಥ ಹಣ ಅವರಿಗೆ ಸಹಾಯವಾಗಿರುತ್ತದೆ, ಇಲ್ಲ ಅಂತ ಹೇಳುತ್ತಿಲ್ಲ. ಕಳುಹಿಸದಿದ್ರೂ ಅವರ ಜೀವಿತ ನಡೆಸುತ್ತಾರೆ, ದೇವರು ಹೇಗೂ ಪೋಷಿಸುತ್ತಾರೆ. ಆದರೆ ಅವರೇ ಕಟ್ಟಲ್ಪಟ್ಟಂಥವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಹೋಗಿರುವಂಥವರು. ಆ ರೀತಿಯಾಗಿ ನೀವು ಕೂಡ ಒಂದು ಸಾರಿ ಹೋಗಿ ನೋಡಿರಿ. ಅಲ್ಲಿರುವಂಥ ಗುಡ್ಡ ಗ್ರಾಮದಲ್ಲಿ, ಅಲ್ಲಿರುವಂಥ ಕಾಡಿನಲ್ಲಿ ಒಂದು ಆತ್ಮದೊಂದಿಗೆ ಮಾತನಾಡುವಂಥದ್ದು ನೀವು ಇಲ್ಲಿ 5,000 ಜನರೊಂದಿಗೆ ಮಾತನಾಡುವುದಕ್ಕೆ ಸಮ. ನಾನು ಒಂದು ಸಾರಿ ಹೋಗಿದ್ದಾಗ ಹೆಚ್ಚು ಕಮ್ಮಿ 15-20 ಕಿಲೋಮೀಟರ್ ನಡೆಸ್ಕೊಂಡು ಕರ್ಕೊಂಡು ಹೋದ್ರು. ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನೋಡಿದ್ರೆ ಜಾಸ್ತಿ ಅಂದ್ರೆ ಒಂದು 10 ಜನ ಕೂಡ ಇಲ್ಲ. ಬೆಟ್ಟದ ಮೇಲೆ ಇದ್ದಾರೆ. ಆದರೆ ಆ 10 ಜನರನ್ನು ಅವರು ವಾರ ಹೋಗಿ ನೋಡುತ್ತಾರೆ, ಹೋಗಿ ಸುವಾರ್ತೆ ಸಾರುತ್ತಾರೆ.
ಇದುವೇ ಕಟ್ಟಲ್ಪಟ್ಟವರನ್ನು ಬಿಡುಗಡೆ ಮಾಡುವಂಥದ್ದು. ನಾವಿವತ್ತು ಹಾಗೆ ಮಾಡುತ್ತಿದ್ದೇವಾ? ಅಂಥ ಕಾರ್ಯ ಮಾಡುತ್ತಿದ್ದೇವಾ? ನಾವು ಖಂಡಿತವಾಗಿ ಕೊಡುತ್ತೇವೆ, ಇಲ್ಲ ಎಂಬುದಾಗಿ ಹೇಳುತ್ತಿಲ್ಲ. ಆದರೆ ನಮಗೆ ಚಿಕ್ಕ ಹೆಮ್ಮೆ ಇರುತ್ತದೆ ಮೈಂಡಲ್ಲಿ. ನಾವು ಯಾರಿಗಾದರೂ ಹೇಳುತ್ತೇವೆ, ಕೇಳುವಾಗ ಹೇಳುತ್ತೇವೆ, ನಾವು ಇಬ್ಬರು ಮಿಷನರಿಗೆ ಸಪೋರ್ಟ್ ಮಾಡುತ್ತಿದ್ದೇವೆ, ಹಾಗೆ ಹೇಳುತ್ತೇವೆ. ದಯವಿಟ್ಟು ನೀವು ಇಳಿದು ಸೇವೆ ಮಾಡಿರಿ. ಕರ್ತನಿಗೋಸ್ಕರವಾಗಿ ನಿಮ್ಮ ಕಾಲುಗಳು ನಡೆಯಲಿ. ಕರ್ತನಿಗೋಸ್ಕರ ನಿಮ್ಮ ಕೈಗಳು ಕರಪತ್ರ ಕೊಡಲಿ, ಹಣ ಕೊಡುವಂಥದ್ದು ಇರಲಿ, ಟ್ರ್ಯಾಕ್ಸ್ ಕೊಡಲಿ. ಹೋಗಿ ನಿಮ್ಮ ಬಾಯಿ ಸ್ವಲ್ಪ ಸುವಾರ್ತೆಯನ್ನು ಸಾರಲಿ. ಸ್ವಲ್ಪ ದೇವರಿಗಾಗಿ ಹೋಗಿ ಮಾತನಾಡಿ. ದೇವರು ಹಣ ಇಲ್ಲ ಎಂಬುದಾಗಿ ನಿಮ್ಮನ್ನು ಕರೆದಿಲ್ಲ, ದೇವರಿಗೆ ಜನರಿಲ್ಲ ಎಂಬುದಾಗಿ ನಿಮ್ಮನ್ನು ಕರೆದಿದ್ದಾರೆ. ಸತ್ಯವೇದ ಸ್ಪಷ್ಟ ಹೇಳುತ್ತದೆ, ಬೆಳೆಯು ಬಹಳ, ಕೆಲಸಗಾರರು ಸ್ವಲ್ಪ. ಬೆಳೆಯ ಯಜಮಾನನು ಕೂಲಿ ಆಳಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ಗಾಡ್ ನೀಡ್ ಎ ಗುಡ್ ಹಾರ್ಟ್. ದೇವರು ಸುವಾರ್ತೆ ಸಾರುವಂತ ಒಳ್ಳೆಯ ಹೃದಯವನ್ನು ಎದುರು ನೋಡುತ್ತಿದ್ದಾರೆ. ಕಟ್ಟಲ್ಪಟ್ಟವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಕತ್ತೆಯ ಮೇಲೆ ಬಂದರು. ಇವತ್ತು ನಾವು ಕಟ್ಟಲ್ಪಟ್ಟವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಬಂದಿಲ್ಲ, ಅದನ್ನು ಒಂದು ಸಂಪ್ರದಾಯವಾಗಿ ಮಾಡುತ್ತೇವೆ. ಒಂದು ತೀರ್ಮಾನ ಮಾಡೋಣ. ಒಂದೊಂದು ವಿಷಯದ ಹಿಂದೆ ಒಂದು ಒಳ್ಳೆಯ ತೀರ್ಮಾನ ಇದ್ರೆ ಅದು ಬಹಳ ಪ್ರಯೋಜನವುಳ್ಳದಾಗಿರುತ್ತದೆ. ಒಂದು ತೀರ್ಮಾನ, ಒಂದು ದಿನಕ್ಕೆ ಒಬ್ಬರಿಗಾದರೂ ಸುವಾರ್ತೆಯನ್ನು ಸಾರಿರಿ, ಗಾಸ್ಪೆಲ್ ಹೇಳಿರಿ. ವರ್ಷಕ್ಕೆ ಒಮ್ಮೆ ಆದರೂ ಎಲ್ಲಾದರೂ ಒಂದು ಮಿಷನರಿ ಸ್ಥಳಕ್ಕೆ ಹೋಗಿ ಬನ್ನಿ. ಒಂದು ಮಿಷನರಿ ಸ್ಥಳಕ್ಕೆ ಹೋಗಿ ಬನ್ನಿ. ಒಂದು 2 ದಿನ 3 ದಿನ ಹೋಗಿ ಬನ್ನಿ. ಹೋಗಿ ಅಲ್ಲಿ ತಂಗಿರ್ರಿ. ಅಲ್ಲಿ ತಂಗಿದ್ದು ಬನ್ನಿ. ನಾನು ನಿಮಗೆ ಕರ್ತನ ನಾಮದಲ್ಲಿ ನಿಶ್ಚಯವಾಗಿ ಹೇಳುತ್ತೇನೆ, ಆ 3 ದಿನದ ಪ್ರಯಾಣ ನಿಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಮಾರ್ಪಡಿಸುತ್ತದೆ. ಅನೇಕ ಬದಲಾವಣೆಯನ್ನು ತರುತ್ತದೆ. ಇನ್ನು ಹೇಳಬೇಕಂದ್ರೆ ನೀವು ಸ್ಪಿರಿಚುವಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗುವುದಕ್ಕೆ ಆ ಮಿಷನರಿ ಸ್ಥಳ ಉಪಯುಕ್ತವಾಗಿರುತ್ತದೆ. ಸೊ ಮೊದಲನೆಯದಾಗಿ ಯೇಸು ಕ್ರಿಸ್ತನು ಯಾಕೆ ಆ ಕತ್ತೆಯ ಮೇಲೆ ಕತ್ತೆಯ ಮರಿಯನ್ನು ಹತ್ತಿದವನಾಗಿ ಬಂದರು ಅಂದರೆ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಬಂದರು. ಇದು ಫಸ್ಟ್. ಎರಡನೆಯದಾಗಿ, ಅದಕ್ಕಿಂತ ಮುಂಚೆ ನಾವು ಯಾತಕ್ಕಾಗಿ ಇದನ್ನು ಮಾಡಬೇಕಂದ್ರೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಮಾಡಬೇಕು. ಮೂರನೆಯದಾಗಿ, ಇದೇ ಕಾರ್ಯ ಪ್ರವಾದಿಯು ಹೇಳಿದಂಥ ಮಾತು ನೆರವೇರುವಂತೆ ಇದು ನಡೆಯಿತು. ಇದನ್ನು ಮಾಡುವಾಗ ಯೇಸು ಮಾಡಿದಂಥ ಒಂದು ಬಹಳ ಮುಖ್ಯವಾದ ಕಾರ್ಯವನ್ನು ನಾವು ನೋಡಬೇಕು. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿರಿ. ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗೆ ಇರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಸಾಮಾನ್ಯವಾಗಿ ಚೆನ್ನಾಗಿ ಗಮನಿಸಿ ನೋಡಿದ್ದೀರಾ? ಸ್ವಲ್ಪ ಚೆನ್ನಾಗಿ ಗಮನಿಸಿ ನೋಡಿರಿ. ಕತ್ತೆಯನ್ನು ಕಟ್ಟಿ ಹಾಕುವುದಿಲ್ಲ. ನೋಡಿದ್ದೀರಾ? ರೋಡಲ್ಲಿ ಸಾಧಾರಣವಾಗಿ ಕತ್ತೆ ಹೋಗುವಾಗ ಏನು ಮಾಡುತ್ತದೆ? ಅದು ಅದ್ರ ಪಾಡಿಗೆ ಹೋಗ್ತಿರುತ್ತದೆ. ಅದರಲ್ಲೂ ನೋಡ್ಕೋಬೇಕಂದ್ರೆ ಅದರ 2 ಕಾಲನ್ನು ಕಟ್ಟಿರುತ್ತಾರೆ. ಆದರೆ ಮನೆ ಹತ್ರ ಏನು ಮಾಡುವುದಿಲ್ಲ, ಅದನ್ನು ಕಟ್ಟಿ ಹಾಕಿರುವುದಿಲ್ಲ. ಕಟ್ಟಿ ಹಾಕಿರುವಂಥ ಕತ್ತೆ ಯಾವುದು ಗೊತ್ತಾ? ಮನೆಯೊಳಗೆ ಮನೆ ಹತ್ರ ಒಂದು ಕತ್ತೆಯನ್ನು ಕಟ್ಟಿ ಹಾಕಿರುತ್ತಾರೆ. ಅಂದ್ರೆ ಅದು ಯಾವ ಕತ್ತೆ ಆಗಿರುತ್ತದೆ ಗೊತ್ತಾ? ಕರ್ತನಿಗೆಂದು ಕೊಡುವಂತಹ ಕತ್ತೆಯನ್ನೇ ಕಟ್ಟಿರುತ್ತಾರೆ. ಏನು ಕರ್ತನಿಗೆಂದು ಕೊಡುವುದಂದರೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಎಲ್ಲದರಲ್ಲೂ ಕೂಡ ಚೊಚ್ಚಲವಾದಂಥದ್ದು ಮೊದಲನೆಯದು ಯಾರಿಗೆ ಕೊಡಬೇಕು? ಕರ್ತನಿಗೆ ಕೊಡಬೇಕು. ಧರ್ಮಶಾಸ್ತ್ರದ ಪ್ರಕಾರ ಎಲ್ಲದರಲ್ಲೂ ಕೂಡ ಚೊಚ್ಚಲವಾದದನ್ನು ದೇವರಿಗೆ ಕೊಡಬೇಕು. ಕುರಿ, ದನ ಎಲ್ಲವನ್ನೂ ಕೂಡ. ಈಗ ನೀವು ದಶಮ ಭಾಗವನ್ನು ಕೊಡುತ್ತೀರಲ್ವಾ? ಅದರ ವಿಷಯ ಏನೆಂದರೆ ಸಂಬಳ ಬಂದ ಕೂಡಲೇ, ಇವತ್ತು ಕೂಡ ಅಂಥವರೆಲ್ಲ ಇದ್ದಾರೆ, ದೇವರ ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿರುತ್ತಾರೆ. ಅಂದರೆ ಸಂಬಳ ಬಂದ ಕೂಡಲೇ ಮೊದಲು ಏನು ಮಾಡುತ್ತಾರೆ? ತೆಗೆದು ದಶಮ ಭಾಗವನ್ನು ಕವರಲ್ಲಿ ಹಾಕಿ ಎತ್ತಿಡುತ್ತಾರೆ. ಇನ್ನೊಂದು ಗ್ರೂಪ್ ಇದೆ, ಹಣವನ್ನೆಲ್ಲ ಖರ್ಚು ಮಾಡಿ ಕಡೆಯದಾಗಿ ನೋಡ್ಕೊಳ್ಳೋಣ ಬಿಡು ಅಂತ ಹೇಳುವ ಗ್ರೂಪು. ಆದರೆ ಇವತ್ತು ಕೂಡ ಸತ್ಯವಾಗಿ ಸಂಬಳ ಬಂದ ಕೂಡಲೇ ಅದನ್ನು ಒಂದು ಕವರಲ್ಲಿ ಹಾಕಿ ಎತ್ತಿಡುವಂಥವರೆಲ್ಲ ಇದ್ದಾರೆ. ಈ ಅಭ್ಯಾಸ ಎಲ್ಲಿಂದ ಬಂತು ಅಂದರೆ ಧರ್ಮಶಾಸ್ತ್ರದಿಂದ ಬಂತು. ಧರ್ಮಶಾಸ್ತ್ರದಲ್ಲಿ ಏನು ಹೇಳುತ್ತದೆ ಅಂದರೆ ಯಾವುದರಲ್ಲೇ ಕೂಡ ಫಸ್ಟು ಪ್ರಥಮ ಫಲವನ್ನು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ಆದರೆ ಆ ಒಂದು ಕಾಲದಲ್ಲಿ ಕತ್ತೆ ಎನ್ನುವಂಥದ್ದು ಇರುವುದರಲ್ಲಿಯೇ ಪ್ರೀಶಿಯಸ್, ಇರುವುದರಲ್ಲಿಯೇ ಬಹಳ ಅಮೂಲ್ಯವಾದದ್ದು. ಆ ಕಾಲದಲ್ಲಿ ಸೊತ್ತನ್ನು ಅದನ್ನಿಟ್ಟೆ ಲೆಕ್ಕ ಮಾಡುತ್ತಾರೆ. ಈಗ ಆ ಕಾಲದಲ್ಲಿ ಕುರಿದನ ಇಟ್ಟು ಸೊತ್ತನ್ನು ಲೆಕ್ಕ ಮಾಡ್ತಾ ಇದ್ರು. ಈಗ ಇರುವಂತವರು ಮನೆ ಲ್ಯಾಂಡ್ ಇಟ್ಟು ಆಸ್ತಿ ಲೆಕ್ಕ ಮಾಡುತ್ತಾರೆ. ಸ್ವಲ್ಪ ಜನ ಬಂಗಾರ ಇಟ್ಟು ಲೆಕ್ಕಾಚಾರ ಮಾಡುತ್ತಾರೆ. ಆ ರೀತಿಯಾಗಿ ಮಾಡುವವರು ಇದ್ದಾರೆ ಅಲ್ವಾ? ಒಂದೊಂದು ಕಾಲಘಟ್ಟದಲ್ಲೂ ಕೂಡ ಆಯಾ ವಸ್ತುಗಳನ್ನಿಟ್ಟು ಲೆಕ್ಕ ಮಾಡುತ್ತಾರೆ. ಅದೇ ರೀತಿ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಕತ್ತೆಯನ್ನಿಟ್ಟು ಲೆಕ್ಕ ಮಾಡುತ್ತಾ ಇದ್ರು. ನೀವು ಯೋಚನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತದೆ. ಸೌಲನು ಒಂದು ಕತ್ತೆ ಕಾಣಲಿಲ್ಲ ಎಂಬುದಾಗಿ ಏನ್ ಮಾಡುತ್ತಾರೆ? ಊರೂರಾಗಿ ಅವರು ಹುಡುಕಿಕೊಂಡು ಹೋಗುತ್ತಾರೆ. ಇವತ್ತು ನಾವು ಒಂದು ಕತ್ತೆ ಕಾಣಲಿಲ್ಲ ಅಂದ್ರೆ ಆ ರೀತಿ ಹುಡುಕುತ್ತೇವಾ? ಒಂದು ಕತ್ತೆ ಕಾಣಲಿಲ್ಲ ಅಂತ. ಆದರೆ ಅವರು ಅವತ್ತೇನು ಮಾಡಿದ್ರು? ಒಂದೊಂದು ಊರೂರಾಗಿ ಹುಡ್ಕೊಂಡು ಹೋದ್ರು. ಅಷ್ಟರ ಮಟ್ಟಿಗೆ ಈಗ ಯೋಬನ ಕುರಿತಾಗಿ ಹೇಳುವಾಗಲೂ ಕೂಡ ಕತ್ತೆಯನ್ನು ಒಂದು ಲೆಕ್ಕವಾಗಿ ಹೇಳುತ್ತಾರೆ. ಇಷ್ಟು ಕತ್ತೆಗಳು ಅವರ ಬಳಿಯಲಿತ್ತು. ಫರೋಹನನು ಅಬ್ರಹಾಮನಿಗೆ ಬಹುಮಾನ ಕೊಡುವಾಗ ಇಷ್ಟು ಕತ್ತೆಗಳನ್ನು ಕೊಟ್ಟನು ಎಂಬುದಾಗಿ ಅಲ್ಲಿ ಇರುತ್ತದೆ. ಅವತ್ತು ಕತ್ತೆ ಎನ್ನುವಂಥದ್ದು ಗಿಫ್ಟು, ಬಹುಮಾನವಾಗಿ ಕೊಡುವಂಥದ್ದು. ಅರಸನೊಬ್ಬನಿಗೆ ಬಹುಮಾನ ಕೊಡುತ್ತಾನೆ ಅಂದರೆ ಏನು ಕೊಡುತ್ತಿದ್ದಾರೆ? ಕತ್ತೆಯನ್ನೇ ಕೊಡುತ್ತಿದ್ದಾರೆ. ಆ ರೀತಿ ಆ ಕಾಲದಲ್ಲಿ ಕತ್ತೆ ಅಷ್ಟೊಂದು ಶ್ರೇಷ್ಠವಾಗಿ ಇತ್ತು. ಆ ರೀತಿ ಇರುವಾಗ ಆ ಕತ್ತೆಯಲ್ಲೂ ಕೂಡ ಚೊಚ್ಚಲವಾದದನ್ನು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು.
ಆದರೆ ದೇವರು ನಮ್ಮಿಂದ ಎದುರು ನೋಡುವಾಗ ಹೇಗೆ ಎದುರು ನೋಡುತ್ತಾರೆ ಅಂದರೆ, ಯಾವುದನ್ನೇ ಆಗಲಿ ದುಃಖದಿಂದಾಗಲಿ ವ್ಯಸನದಿಂದಾಗಲಿ ಕೊಡಬಾರದೆಂದು ದೇವರು ಎದುರು ನೋಡುತ್ತಾರೆ. ನಾವು ದೇವರಿಗೆ ಕೊಡುವಾಗ ಹೇಗೆ ಕೊಡಬೇಕು? ಉತ್ಸಾಹದಿಂದ, ಸಂತೋಷದಿಂದ, ಮನಪೂರ್ವಕವಾಗಿ ಕೊಡಬೇಕು. ಯಾವುದನ್ನೇ ಕೊಟ್ಟರು, ಅದು ಆಫರಿಂಗ್ ಕೊಟ್ಟರು ಸರಿ, ಅಥವಾ ವಸ್ತುಗಳನ್ನು ಕೊಟ್ಟರು ಸರಿ, ಅಥವಾ ಸೇವೆಗೆಂದು ಮಕ್ಕಳನ್ನು ಕೊಟ್ಟರು ಸರಿ, ಹೇಗೆ ಕೊಡಬೇಕು? ಸಂತೋಷವಾಗಿ ಕೊಡಬೇಕು. ಆಗ ದೇವರು ನೋಡುತ್ತಾರೆ. ಈಗ ಕತ್ತೆಯನ್ನು ಕೊಡುವುದಕ್ಕೆ ಕೇಳಿದ್ರೆ ಏನು ಮಾಡೋದಿಲ್ಲ, ಕೊಡುವುದಿಲ್ಲ. ಅದರಲ್ಲಿ ಕೆಲವರು ಕೊಡುವುದಿಲ್ಲ. ಅದರಲ್ಲೂ ದೇವರಿಗೆ ಭಯಪಟ್ಟರು ಕೊಟ್ಟರು ಕೂಡ ಹೇಗೆ ಕೊಡುತ್ತಾರೆ? ದುಃಖದಿಂದ ಕೊಡುತ್ತಾರೆ. ಅಯ್ಯೋ, ಕತ್ತೆ ಕೊಡಬೇಕಲ್ಲ, ದೇವರೇನು ನೆನೆಸುತ್ತಾರೆ, ಆಗಿ ಕೊಡುವುದು ಬೇಡ ಅನ್ನುತ್ತಾರೆ. ಕೊಡುವಾಗ ಹೇಗೆ ಕೊಡಬೇಕು? ಸಂತೋಷವಾಗಿ ಕೊಡಬೇಕು. ಆದ್ದರಿಂದ ದೇವರು ಏನು ಮಾಡುತ್ತಾರೆ? ಇವನು ಕತ್ತೆಯನ್ನು ಏನು ಮಾಡುವುದಿಲ್ಲ, ಸಂತೋಷವಾಗಿ ಕೊಡುವುದಿಲ್ಲ. ಅದಕ್ಕೆ ದೇವರೊಂದು ಕೆಲಸ ಮಾಡುತ್ತಾರೆ. ಓದಿರಿ, ವಿಮೋಚನ ಕಾಂಡ ಪುಸ್ತಕ 13ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿರಿ. 13ನೇ ಅಧ್ಯಾಯ 13ನೇ ವಾಕ್ಯ. ಕತ್ತೆಯ ಚೊಚ್ಚಲ ಮರಿಗೆ ಬದಲಾಗಿ ಕುರಿಮರಿಯನ್ನು ಕೊಟ್ಟು ಆ ಕತ್ತೆ ಮರಿಯನ್ನು ಬಿಡಿಸಿಕೊಳ್ಳಬಹುದು. ಅದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ಕಟ್ಟಲ್ಪಟ್ಟಂಥ ಕತ್ತೆ, ಅದು ಕರ್ತನಿಗೆ ಕೊಡಬೇಕಾದಂಥ ಕತ್ತೆ. ಆದರೆ ಅದನ್ನು ಏನು ಮಾಡಿದ್ದಾರೆ ಅಂದರೆ ಕಟ್ಟಿ ಹಾಕಿದ್ದಾರೆ. ಇದು ಬಲಿಯಾಗಬೇಕಾಗಿರುವಂಥದ್ದು, ಆದರೆ ಕೊಡಲಾಗುತ್ತಿಲ್ಲ. ಬಲಿಯಾಗಿ ಕೊಡುವುದಕ್ಕೆ ಆ ಕತ್ತೆಯ ಓನರ್ ಸಮ್ಮತಿಸುತ್ತಿಲ್ಲ. ಅವರು ಕೊಡುವುದಕ್ಕೆ ಇಷ್ಟಪಡುತ್ತಿಲ್ಲ. ಕೊಟ್ಟರೆ ದುಃಖದಿಂದ ಕೊಡುತ್ತಾರೆ. ಈಗ ದೇವರು ಇದನ್ನು ನೋಡುತ್ತಾರೆ. ಆ ಕತ್ತೆಯ ಚೊಚ್ಚಲ ಮರಿಯನ್ನು ತಪ್ಪಿಸುವುದಕ್ಕೆ ಏನು ಕೊಡಬೇಕು? ಒಂದು ಕುರಿಮರಿಯನ್ನು ಕೊಡಬೇಕು. ಈಗ ಯೇಸು ಹೇಳುತ್ತಾರೆ, ನಿಮ್ಮ ಮುಂದೆ ಇರುವಂಥ ಹಳ್ಳಿಗೆ ಹೋಗಿರಿ, ಅಲ್ಲಿ ಹೋಗಿ ಒಂದು ಕತ್ತೆಯನ್ನು, ಅಲ್ಲಿ ಒಂದು ಕತ್ತೆಯ ಮರಿ ಕಟ್ಟಿರುವುದನ್ನು ನೋಡಿರುತ್ತೀರಾ, ಅದನ್ನು ಬಿಡಿಸಿಕೊಂಡು ನೀವು ನನ್ನ ಬಳಿಗೆ ತನ್ನಿರಿ. ಈಗ ಇವರು ಯಾರು? ಇವರೇನೇ ಆ ಕುರಿಮರಿ. ಒಂದು ಕತ್ತೆಯ ಚೊಚ್ಚಲ ಮರಿಯನ್ನು ಬಿಡಿಸಬೇಕಂದ್ರೆ ಏನು ಮಾಡಬೇಕು? ಒಂದು ಕುರಿಮರಿಯನ್ನು ಕೊಡಬೇಕು. ಈಗ ಇವರು ಹೇಳುತ್ತಾರೆ, ಆ ಕತ್ತೆಯನ್ನು ಬಿಡಿಸಿಕೊಂಡು ಬಾ, ಇನ್ನು ಮುಂದೆ ಆ ಕತ್ತೆ ಕಟ್ಟಲ್ಪಡಬೇಕಾಗಿಲ್ಲ, ಇನಿ ಅದು ಬಲಿಯಾಗಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಬದಲಾಗಿ ಬಲಿಯಾಗುವಂಥ ಕುರಿಮರಿ ನಾನೇ. ಅದಕ್ಕೆ ಪರ್ಯಾಯವಾಗಿ ಈಗ ಇವರು ಆ ಕತ್ತೆಯನ್ನು ಹತ್ತಿ ಎಲ್ಲಿ ಬರುತ್ತಾರೆ? ಯೆರೂಸಲೇಮಿನೊಳಗೆ ಬರುತ್ತಾರೆ. ಅದರ ಅರ್ಥ ಏನು? ಕತ್ತೆ ವಿಮೋಚಿಸಲ್ಪಟ್ಟಿತ್ತು. ಯೆರೂಸಲೇಮಿನೊಳಗೆ ಯೇಸು ಯಾಕೆ ಹೋಗುತ್ತಾರೆ? ಬಲಿಯಾಗುವುದಕ್ಕೆ ಹೋಗುತ್ತಾರೆ. ಅಲ್ಲೇ ಅವರನ್ನು ಏನ್ ಮಾಡ್ತಾರೆ? ಒಪ್ಪಿಸಿಕೊಡಲಿದ್ದಾರೆ. ಅಲ್ಲಿ ಕೆಳಗೆ ಹೇಳುತ್ತಾರೆ, ಹೇಳಿದ ಕೂಡಲೇ ಮಾರ್ಕನಲ್ಲಿ ಹೇಳುತ್ತಾರೆ, ಮನುಷ್ಯಕುಮಾರನನ್ನು ಒಪ್ಪಿಸುವುದನ್ನು, ಶಿಲುಬೆಗೆ ಹಾಕಲ್ಪಡುವುದನ್ನು ನೀವು ನೋಡುತ್ತೀರಾ ಎಂಬುದಾಗಿ ಇಲ್ಲಿ ಇರುತ್ತದೆ. ಹಾಗಂದ್ರೆ ಏನರ್ಥ? ನಾನು ಯೆರೂಸಲೇಮಿನೊಳಗೆ ಬಲಿಯಾಗುವುದಕ್ಕೆ ಹೋಗುತ್ತೇನೆ. ಈ ಬಲಿಯಿಂದ ಒಂದು ಕತ್ತೆಯ ಚೊಚ್ಚಲ ಮರಿಯನ್ನು ವಿಮೋಚಿಸಬೇಕು. ಅದರ ಇನ್ನೊಂದು ಅರ್ಥವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ನೀವು ನಾನೇನೆ ಆ ಕತ್ತೆ. ನಿಮ್ಮನ್ನು ನನ್ನನ್ನು ವಿಮೋಚಿಸುವುದಕ್ಕೋಸ್ಕರವಾಗಿ ಅವರು ಬಲಿಯಾದರು. ನಿಮ್ಮನ್ನು ನನ್ನನ್ನು ಕಟ್ಟಿನಿಂದ ಬಿಡಿಸುವುದಕ್ಕೋಸ್ಕರವಾಗಿ ಅವರು ಶಿಲುಬೆಗೇರಿದರು. ನಿಮ್ಮನ್ನು ನನ್ನನ್ನು ಎಲ್ಲರೂ ಕೂಡ ಆ ಕತ್ತೆಯ ಮುಂದೆ ಏನ್ ಮಾಡಿದ್ರಂತೆ? ಬಟ್ಟೆಯನ್ನು ಹಾಸುದ್ರಂತೆ. ಯಾತಕ್ಕೋಸ್ಕರವಾಗಿ? ಮೇಲೆ ಇವರು ಕೂತ್ಕೊಂಡ್ರೆ ಅವ್ರು ಕೆಳಗೆ ಹಾಕ್ತಾರೆ. ಇಷ್ಟೆಲ್ಲ ಮಾಡುವುದಕ್ಕೋಸ್ಕರವಾಗಿಯೇ ಅವರು ಕತ್ತೆಯ ಮೇಲೆ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬಂದರು. ಹಾಗಾದರೆ ಯಾತಕ್ಕೋಸ್ಕರವಾಗಿ ಇದು ಕೊಡಲ್ಪಟ್ಟಿತ್ತು? ನಿಮ್ಮನ್ನು ನನ್ನನ್ನು ಬಿಡಿಸುವುದಕ್ಕಾಗಿ. ನೀವು ನಾನು ಯೇಸು ಕ್ರಿಸ್ತನು ಬರುವ ತನಕ ಕಟ್ಟಲ್ಪಟ್ಟವರಾಗಿದ್ವಿ. ನಾವೆಲ್ಲಿದ್ವಿ ಅಂತ ಕೇಳಬೇಡಿ. ನಮ್ಮ ಮೂಲ ಪಿತೃಗಳು ಇದ್ದಿದ್ರಿಂದಲೇ ನಾವೆಲ್ಲ ಇವತ್ತು ಬಂದಿದ್ದೀವಿ. 2000 ವರ್ಷಗಳ ಹಿಂದೆ ಕತ್ತೆಯ ಚೊಚ್ಚಲ ಮರಿಗಳೆಲ್ಲ ಕಟ್ಟಲ್ಪಟ್ಟಿತ್ತು. ಎಲ್ಲವೂ ಕೂಡ ಕಟ್ಟಲ್ಪಟ್ಟಿತ್ತು. ಎಲ್ಲವನ್ನು ಬಿಡಿಸುವುದಕ್ಕೋಸ್ಕರವಾಗಿ ಯೇಸು ಹೇಳುತ್ತಾರೆ, ಎಲ್ಲವನ್ನು ಕೂಡ ಬಿಡಿಸಿರಿ, ಎಲ್ಲವನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ. ಇಲ್ಲ, ಯಾರಾದ್ರೂ ಕೇಳುತ್ತಾರಲ್ವ, ಓನರ್ ಕೇಳುತ್ತಾನಲ್ವ, ಸೈತಾನ ಕೇಳುತ್ತಾನಲ್ವಾ? ಸೈತಾನನು ಮೋಶೆ ಶರೀರವನ್ನು ಕೇಳ್ದ. ಅವನು ಕೇಳುತ್ತಾನಲ್ಲ, ಹೇಗೆ ಈ ಕತ್ತೆಯನ್ನು ಬಿಡಿಸುದ್ರಿ ಅಂತ. ಧೈರ್ಯವಾಗಿ ಹೇಳು, ಇದಕ್ಕೋಸ್ಕರವಾಗಿ ಒಂದು ಕುರಿಮರಿ ಬಲಿಯಾಗಲಿದೆ. ಈ ಕುರಿಮರಿಯನ್ನು ಬಲಿಯಾಗಿ ಕೊಟ್ಟು ಆ ಕತ್ತೆಯನ್ನು ಬಿಡುಗಡೆಗೊಳಿಸಿದರು. ನೀವು ಹಾಗೂ ನಾನು ಯೇಸು ಕ್ರಿಸ್ತನ ಬಲಿಯ ನಿಮಿತ್ತವಾಗಿ ಬಿಡುಗಡೆಯಾಗಿದ್ದೇವೆ. ಆದ್ದರಿಂದ ಯೇಸು ಕ್ರಿಸ್ತನು ನಂತರ ಯೆರೂಸಲೇಮಿನೊಳಗೆ ಶಿಲುಬೆ ಏರುವುದಕ್ಕೆ ಹೋಗುತ್ತಾರೆ, ಕತ್ತೆಯನ್ನು ಬಿಡುಗಡೆ ಮಾಡುತ್ತಾರೆ. ಹಾಗಾದರೆ ಮೂರನೆಯದಾಗಿ ಈ ಒಂದು ಮೆರವಣಿಗೆಯ ಅರ್ಥವೇನು? ನಾವು ಯಾಕೆ ಇವತ್ತು ಇದನ್ನು ಮಾಡುತ್ತಾ ಇದ್ದೇವೆ ಎನ್ನುವಂಥದ್ದನ್ನೇ, ಅದರ ಉದ್ದೇಶ ಏನೆಂದು ನೋಡುವುದಾದರೆ, ನೀವು ನಾನು ಬಿಡುಗಡೆಯಾಗಲ್ಪಟ್ಟವರಾಗಿದ್ದೇವೆ. ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತು ನೀವು ನಡೆಯುವಾಗಲೇ ನಮಗೆ ಗೊತ್ತಾಗಬೇಕು, ನಾನು ಬಿಡುಗಡೆಯಾದಂಥವನು. ಅವತ್ತು ಆ ರೋಡಲ್ಲಿ ಆ ಒಂದು ಕತ್ತೆ ನಡೆಯುವಾಗ ಜನರೆಲ್ಲ ಹಾಸಿದ್ರು, ಬಟ್ಟೆಯನ್ನು ಗರಿಯನ್ನು ಕೆಳಗೆ ಹಾಸಿದರು. ಅವರು ಯೇಸುವಿಗೋಸ್ಕರವಾಗಿ ಮಾಡಿದ್ದು. ಆದರೆ ಅದರ ಮೇಲೆ ನಡೆದು ಬಂದದ್ದು ಯಾರು? ಕತ್ತೆ ನಡೆದುಕೊಂಡು ಬಂದಿತು, ಯೇಸು ನಡೆದುಕೊಂಡು ಬರಲಿಲ್ಲ. ಅದರ ಅರ್ಥ ಏನು? ಇವತ್ತು ನಾನು ಇಲ್ಲಿ ಬಿಡುಗಡೆಯಾಗಲ್ಪಟ್ಟವನಾಗಿ ನಡೆಯುತ್ತಾ ಇದ್ದೇನೆ, ಆಶೀರ್ವದಿಸಲ್ಪಟ್ಟವನಾಗಿ ನಡೆಯುತ್ತಿದ್ದೇನೆ. ಇವತ್ತು ದೇವರು ನನಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಈ ಒಂದು ಆಶೀರ್ವಾದಕ್ಕೆ ಕಾರಣ, ನನಗೆ ಮೇಲೆ ಇದ್ದಂಥ ಕುರಿಮರಿ ನನಗೋಸ್ಕರ ಒಂದು ದಿನ ಬಲಿಯಾಯಿತು. ಕತ್ತೆಯ ಚೊಚ್ಚಲ ಮರಿಯನ್ನು ಕುರಿಮರಿಯಿಂದ ಬಿಡಿಸಿಕೊಳ್ಳಬಹುದು. ಯೋಚನೆ ಮಾಡಿ ನೋಡಿ, ನೀವು ಮೆರವಣಿಗೆ ಹೋಗಬೇಕಾದ್ರೆ ಆ ರೀತಿ ಯೋಚನೆ ಮಾಡಿದ್ದೀರಾ? ನಡೆದುಕೊಂಡು ಹೋಗುವಾಗ ನಾನು ಯಾಕೆ ನಡೆಯುತ್ತಾ ಇದ್ದೇನೆ ಅಂದರೆ ದೇವರು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಯಾಕೆ ನಡೆದುಕೊಂಡು ಹೋಗುತ್ತಾ ಇದ್ದೇನೆ ಅಂದರೆ ನನ್ನ ಮುಂದೆ ದೇವರು ಇಷ್ಟೆಲ್ಲ ಆಶೀರ್ವಾದವನ್ನು ಇಟ್ಟಿದ್ದಾರೆ. ನಮ್ಮ ಪ್ರಕಾರವಾಗಿ ಏನು, ಇದು ಒಂದು ಸಂಪ್ರದಾಯ.
ಆದರೆ ಯಾಕೆ ನಡೆಯುತ್ತಾ ಇದ್ದೇವೆ? ಹಾಗೆ ನಡೆಯುವುದಕ್ಕೆ ಕಾರಣವೇನು? ಆ ರೀತಿಯಾಗಿ ನಡೆಯುವುದರ ಹಿಂದೆ ದೇವರಿಗೆ ಇರುವಂಥ ಯೋಜನೆ ಏನೆಂಬುದಾಗಿ ನೋಡುವುದಾದರೆ ನಿಮಗೆ ಒಂದು ಗೊತ್ತಿರಬೇಕು. ನಾನು ಬಿಡುಗಡೆ ಆಗಲ್ಪಟ್ಟವನಾಗಿ ನಡೆಯುತ್ತಿದ್ದೇನೆ. ಒಂದು ಕಾಲದಲ್ಲಿ ನಾನು ಕಟ್ಟಲ್ಪಟ್ಟವನಾಗಿದ್ದೆ. ಯೇಸು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ಸಾರಿ ನಡೆಯುತ್ತಾ ಹೋಗುವಾಗ ನಿಮ್ಮೊಳಗೆ ಈ ಭಾವನೆ ಬರಬೇಕು, ಈ ಸಂದೇಶ ನಿಮ್ಮೊಂದಿಗೆ ಮಾತನಾಡಬೇಕು. ದೇವರೇ, ನಾನು ಈ ರೀತಿ ನಡೆದು ಹೋಗುತ್ತಾ ಇದ್ದೇನೆ ಅಂದ್ರೆ ನಿಮಗೆ ಗೊತ್ತಾ, ಇದೇ ಇಂಡಿಯಾದಲ್ಲಿ ನೀವು ನಾನು ನಡೆಯಲಿಕ್ಕೆ ಆಗದೇ ಇರುವಂತ ಒಂದು ಕಾಲಘಟ್ಟ ಇತ್ತು. ರೋಡಲ್ಲಿ ನಡೆಯಲಿಕ್ಕೆ ಆಗದೇ ಇರುವಂತ ಒಂದು ಕಾಲಘಟ್ಟ ಇತ್ತು. ಎಲ್ಲರೂ ನಡೆಯುತ್ತಾ ಇದ್ರು, ನಾವು ಮಾತ್ರ ಸೈಡ್ಗೆ ನಿಲ್ಲುವಂತ ಒಂದು ಕಾಲಘಟ್ಟ ಇತ್ತು. ಎಲ್ಲರೂ ಚಪ್ಪಲಿ ಹಾಕ್ತಾ ಇದ್ರು, ನಾವು ಚಪ್ಪಲಿ ಹಾಕದೇ ಇರುವಂತ ಒಂದು ಕಾಲಘಟ್ಟ ಇತ್ತು. ಎಲ್ಲರೂ ಶರ್ಟ್ ಹಾಕ್ತಾ ಇದ್ರು, ನಾವು ಶರ್ಟ್ ಹಾಕದೇ ಇರುವಂತ ಒಂದು ಕಾಲಘಟ್ಟ ಇತ್ತು. ಕರ್ತನು ಇವತ್ತು ಮಿಷನರಿಯನ್ನು ಇಲ್ಲಿ ಕಳಿಸಿ ಅವರು ನಮ್ಮನ್ನು ಆತ್ಮಿಕವಾಗಿ ಬಿಡುಗಡೆ ಆಗಿಸಿದರು. ಮಿಷನರಿಗಳು ಬಂದು ಕಾನೂನು ಪ್ರಕಾರ ನಮ್ಮನ್ನು ಬಿಡುಗಡೆ ಮಾಡಿದರು. ಇವತ್ತು ನಾವು ಧೈರ್ಯವಾಗಿ ನಡೆಯುತ್ತಾ ಇದ್ದೇವೆ. ಎಷ್ಟು ದೊಡ್ಡ ಆಶೀರ್ವಾದ! ಇದರ ಶ್ರೇಷ್ಠತೆ ನಮಗೆ ಅರ್ಥವಾಗ್ತಿದೆಯಾ? ಈಗ ಇರುವುದರಲ್ಲಿ ಏನಂದ್ರೆ, ಈ ಶ್ರೇಷ್ಠತೆ ಗೊತ್ತಿಲ್ಲದೇ ಇರುವಂತ ಗುಂಪಿನಲ್ಲಿ ನೀವು ನಾನು ಸೇರಿದ್ದೇವೆ. ಎಷ್ಟು ದೊಡ್ಡ ಆಶೀರ್ವಾದ! ಒಂದು 50-100 ವರ್ಷಗಳ ಹಿಂದೆ ನೀವು ನಾನು ರೋಡ್ ಮೇಲೆ ನಡೆಯಲಿಕ್ಕಾಗದೇ ಇರುವಂಥ ಪರಿಸ್ಥಿತಿ ಇತ್ತು. ಇದೇ ಒಂದು 150-200 ವರ್ಷಗಳ ಹಿಂದೆ ನೋಡುವುದಾದರೆ ಮಿಷನರಿಗಳು ಬರುವುದಕ್ಕಿಂತ ಮುಂಚೆ ನಿಮಗೂ ನನಗೂ ಏನೂ ಇಲ್ಲದೇ ಇತ್ತು. ಆದರೆ ಇವತ್ತು ವಿದ್ಯಾಭ್ಯಾಸ, ಈ ಆಶೀರ್ವಾದ ಎಲ್ಲ ದೇವರು ಅವರ ಮೂಲಕವಾಗಿ ಕೊಟ್ಟದ್ದು. ಹಾಗಾದರೆ ನಾವೆಷ್ಟು ಕೃತಜ್ಞತೆ ಉಳ್ಳವರಾಗಿರಬೇಕು. ನಡೆಯುವಾಗ ನಮ್ಮ ಹೃದಯದಲ್ಲಿ ಏನು ಅನ್ನಿಸ್ಬೇಕು? ನೀವು ನಾನು ನಮ್ಮ ನಾಯಕರಿಗೋಸ್ಕರ ಸಾಯುವುದು ಬೇಡ, ಆದರೆ ಕೃತಜ್ಞತೆ ಇರಬೇಕಲ್ವಾ? ನಡೆಯುವಾಗ ಹೇಳಬೇಕಲ್ವಾ, ದೇವರು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ, ಕರ್ತನು ನನ್ನನ್ನು ಆಶೀರ್ವದಿಸಿದ್ದಾರೆ. ಕರ್ತನು ನನ್ನನ್ನು ಮಾತ್ರವಲ್ಲ, ಕತ್ತೆಯ ಚೊಚ್ಚಲ ಮರಿಯನ್ನು, ನನ್ನ ಕುಟುಂಬವನ್ನು, ನನ್ನ ತಲೆಮಾರನ್ನೇ ಕಾಪಾಡಿದ್ದಾರೆ. ಹಾಲೆಲೂಯ! ಇದುವೇ ಪ್ರವಾದನೆ ಹೇಳಲ್ಪಟ್ಟದರ ಎರಡನೆಯ ಮುಖ್ಯವಾದಂಥ ಉದ್ದೇಶ, ನಡೆದದ್ದು. ಮೂರನೆಯದಾಗಿ ಇನ್ನೊಂದು ಕಾರ್ಯವೂ ಇದೆ, ಅದನ್ನು ಮಾತ್ರ ಹೇಳಿ ನಾನು ಮುಗಿಸುತ್ತೇನೆ. ಯಾಕೆ ಈ ರೀತಿ ಯೇಸು ಕತ್ತೆಯ ಮರಿಯನ್ನು ಹತ್ತಿದವನಾಗಿ ಬಂದರು ಎಂಬುದಾಗಿ ಆ ವಾಕ್ಯವನ್ನು ಓದಿರಿ. ಮತ್ತಾಯಿ 21ನೇ ಅಧ್ಯಾಯ 4-5 ವಾಕ್ಯ ಓದಿರಿ. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚಿಯೋನ್ ನಗರಿಗೆ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಎಂದು ಹೇಳಿರಿ ಎಂಬುದು. ಈ ವಿಷಯವನ್ನು ನೀವು ಇದು ಪ್ರವಾದನೆಗಿಂತ ಇನ್ನೂ ಸ್ವಲ್ಪ ಆಳವಾದ ಕಾರ್ಯ. ಸ್ವಲ್ಪ ಗಮನಿಸಿದ್ರೆ ನಿಮಗೆ ಅರ್ಥವಾಗುತ್ತದೆ ಅಂದುಕೊಳ್ಳುತ್ತೇನೆ. ಯೇಸು ಕ್ರಿಸ್ತನು ಏನೇ ಮಾಡಿದ್ರೂ ಕೂಡ ಅದರ ಹಿಂದೆ ದೇವರ ಒಂದು ಯೋಜನೆ ಇದೆ. ಈಗ ಯೇಸು ಯೆರೂಸಲೇಮಿನೊಳಗೆ ಬರುವಾಗ 2 ಸಾರಿ, ಒಂದು ಸಾರಿ ಕತ್ತೆ ಮೇಲೆ ಬರುತ್ತಾರೆ, ಸರಿನಾ? ಇನ್ನೊಂದು ವಾಕ್ಯವನ್ನು ಕೂಡ ಓದಿರಿ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ನೇ ವಾಕ್ಯ. ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಯೇಸು ಅವರ ಮುಂದೆ ಮುಂದೆ ಹೋಗುತ್ತಿದ್ದನು. ಚೆನ್ನಾಗಿ ಗಮನಿಸಿರಿ, ಯೇಸು ಅವರ ಮುಂದೆ ನಡೆದುಕೊಂಡು ಹೋದರು. ಈಗ ನೀವು ನೋಡಿದ್ದು ಹೇಗೆ ಅವರು ಮುಂದಾಗಿ ಹೋದರು? ಕತ್ತೆಯ ಮೇಲೆ ಅರಸನಾಗಿ ಹೋದ್ರು. ಈಗ ಸೆಕೆಂಡ್ ಟೈಮ್ ರಾತ್ರಿ ಹೋದ್ರು. ಆ ನೈಟು ಬೆತನ್ಯದಲ್ಲಿ ತಂಗುತ್ತಾರೆ, ಮತ್ತೆ ಮರುದಿನ ಬರುತ್ತಾರೆ. ಬರುವಾಗ ಯೇಸು ಅವರ ಮುಂದೆ ಹೋಗುತ್ತಾ ಇದ್ದನು. ಅವರು ನೋಡಿ ಬೆರಗಾದರು. ವಾಕ್ಯ ಏನು ಹೇಳುತ್ತದೆ? ಅವರು ಬೆರಗಾಗಿ ಭಯಪಡುತ್ತಲೇ ಹಿಂದೆ ಬರುವವರಾದರು. ಇವರೊಂದಿಗೆ ತಾನೇ 3.5 ವರ್ಷ ನಡೆದಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಅವರೊಂದಿಗೇನೆ ನಡೆದಿದ್ದಾರೆ. ಹಾಗಾದರೆ ಯಾಕೆ ಅವರು ಇವಾಗ ಮಾತ್ರ ಯೆರೂಸಲೇಮಿನೊಳಗೆ ಹೋಗುತ್ತಾ ಇದ್ದಾರೆ, ಮುಂದೆ ಹೋಗುತ್ತಿದ್ದಾರೆ? ಹಿಂದೆ ಹೋಗುತ್ತಾ ಇರುವಂಥ ಶಿಷ್ಯರು ಏನು ಮಾಡುತ್ತಾರೆ? ಬೆರಗಾಗುತ್ತಾರೆ. ಎರಡನೆಯದಾಗಿ ಭಯಪಡುತ್ತಾರೆ. ಅಂಥದ್ದೇನ್ರಿ ನಡೆಯುತ್ತಲ್ಲಿ? ಯೇಸು ಮುಂದೆ ಹೋದರು ಎಂಬುದಾಗಿ ಮಾತ್ರ ಇರುತ್ತದೆ. ಹಾಗಂದ್ರೆ ಏನರ್ಥ? ಈ ಸ್ಥಳದಲ್ಲಿ 2 ಮುಖ್ಯವಾದ ವಿಷಯವನ್ನು ಯೇಸು ಕ್ರಿಸ್ತನು ಮಾಡುತ್ತಾರೆ. ಇದೇ ಯೆರೂಸಲೇಮಿನೊಳಗೆ ಒಂದು ಸಾರಿ ಕತ್ತೆಯ ಮೇಲೆ ನಡ್ಕೊಂಡು ಹೋಗುತ್ತಾರೆ, ಕತ್ತೆಯ ಮೇಲೆ ಬರುತ್ತಾರೆ, ಇನ್ನೊಂದು ಸಾರಿ ನಡ್ಕೊಂಡು ಬರುತ್ತಾರೆ. ಕತ್ತೆಯ ಮೇಲೆ ಬರುವಾಗ ಅವರಿಗೆ ಅರಸನಿಗೆ ಜಯವಾಗಲಿ ಎಂಬುದಾಗಿ ಹೇಳುತ್ತಾರೆ. ಅದೇ ಸಮಯದಲ್ಲಿ ನಡೆಕೊಂಡು ಬರುವಾಗ ಶಿಷ್ಯರು ಅವರನ್ನು ನೋಡಿ ಬೆರಗಾಗಿ ಭಯಪಡುತ್ತಾರೆ. ಇದು ಯಾವುದಕ್ಕೆ ಗುರುತು ಎಂಬುದಾಗಿ ನೋಡುವುದಾದರೆ, ಯೇಸು ಕ್ರಿಸ್ತನೆನ್ನುವವರು ಒಬ್ಬ ಬಹಳ ಮುಖ್ಯವಾದ ವ್ಯಕ್ತಿಗೆ ಗುರುತಾಗಿ ಇದ್ದಾರೆ ಎಂಬುದಾಗಿ ಇಬ್ರಿಯರಲ್ಲಿ ಓದುತ್ತೇವೆ. ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ 7ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿರಿ. ಇದಲ್ಲದೆ ಬೇರೊಬ್ಬ ಯಾಜಕನು ಶರೀರ ಧರ್ಮ ವಿಷಯವಾದ ನಿಯಮದ ಪ್ರಕಾರವಾಗಿರದೆ ಮೆಲ್ಕಿಸೆದೇಕನ ಸಾದೃಶ್ಯದಲ್ಲಿ ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು ಬರಬೇಕಾದದರಿಂದ ನಮ್ಮ ಸಿದ್ಧಾಂತ ಮತ್ತು ಸ್ಪಷ್ಟವಾಯಿತು. ಆತನ ವಿಷಯದಲ್ಲಿ ನೀನು ಸದಾಕಾಲವು ಮೆಲ್ಕಿಸೆದೇಕನ ತರಹದ ಯಾಜಕನಾಗಿದ್ದೀಯೆಂದು ಹೇಳಿದೆಯಲ್ಲ. ಹಾಗಾದರೆ ಮೆಲ್ಕಿಸೆದೇಕನ ತರಹದ ಪ್ರಕಾರವಾಗಿ ಯೇಸು ಕ್ರಿಸ್ತನ ಯಾಜಕನಾಗಿದ್ದಾರೆಂದು ಅಲ್ಲಿದೆ. ಮೆಲ್ಕಿಸೆದೇಕನು ಎನ್ನುವುದಕ್ಕೆ 2 ಅರ್ಥ ಇದೆ. ಎಲ್ಲಿದೆ? ಅದೇ 7ನೇ ಅಧ್ಯಾಯ 2ನೇ ವಾಕ್ಯ. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ್ಯ, ಅಂದರೆ ಸಮಾಧಾನ ರಾಜ್ಯ. ಅದರಲ್ಲಿ 2 ಪಾರ್ಟ್ ಇದೆ, ಒಂದು ನೀತಿ ರಾಜ್ಯ, ಇನ್ನೊಂದು ಸಮಾಧಾನದ ರಾಜ.
ಇವೆರಡು ಒಟ್ಟಿಗೆ ಸೇರಿರುವಂಥದ್ದೇ ಒಬ್ಬ ಮೆಲ್ಕಿಸೆದೇಕನು, ಅದಕ್ಕೆ ಸಮವಾಗಿ ಯೇಸು ಕ್ರಿಸ್ತನು. ಇವೆರಡನ್ನು ಕೂಡ ಪ್ರತಿಬಿಂಬಿಸುವಂಥ ಇಬ್ಬರು ಅರಸರಿದ್ದರು ಹಳೆಯ ಒಡಂಬಡಿಕೆಯಲ್ಲಿ. ಒಬ್ಬ ದಾವೀದನು, ಇನ್ನೊಬ್ಬ ಸೊಲೊಮೋನನು. ಸೊಲೊಮೋನನು ಸಮಾಧಾನದ ರಾಜ, ದಾವೀದನು ನೀತಿಯ ರಾಜ. ಇದೇ ಯೆರೂಸಲೇಮ್ ನಗರದಲ್ಲಿ ದಾವೀದನು ಹೇಗೆ ಬಂದ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಓದಿರಿ, 2 ಸಮುವೇಲನ ಪುಸ್ತಕ 6ನೇ ಅಧ್ಯಾಯ 13 ಹಾಗೂ 14ನೇ ವಾಕ್ಯವನ್ನು ಓದಿರಿ. ಯೆಹೋವನ ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಒಂದು ಎತ್ತನ್ನು ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ದಾವೀದನು ನಾರಿನ ಏಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಇದು ದಾವೀದನು ಅದೇ ಯೆರೂಸಲೇಮಿನಲ್ಲಿ ನಡೆದು ಬಂದದ್ದು. ನೆಕ್ಸ್ಟ್ 1 ಅರಸರುಗಳು 1:39ನೇ ವಾಕ್ಯ ಓದಿರಿ. ಯಾಜಕನಾದ ಚಾದೋಕನು ದೇವದರ್ಶನ ಗುಡಾರದಲ್ಲಿರುವ ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಸೊಲೊಮೋನನನ್ನು ಅಭಿಷೇಕಿಸಿದನು. ಕೂಡಲೇ ಕೊಂಬನ್ನೂದಿ ಎಲ್ಲಾ ಜನರು ಅರಸನಾದ ಸೊಲೊಮೋನನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು. ಹಾಗಾದರೆ ಸೊಲೊಮೋನನು ಒಳಗೆ ಹೇಗೆ ಬಂದರು? ಅದರ ಹಿಂದಿನ ವಾಕ್ಯ ಹೇಳುತ್ತದೆ, ಸೊಲೊಮೋನನನ್ನು ಅರಸನಾದ ದಾವೀದನ ಏಸರಗತ್ತೆಯ ಮೇಲೆ ಕುಳ್ಳರಿಸಿ ಗಿಹೋನಿಗೆ ಕರಕೊಂಡು ಹೋದರು. ಚೆನ್ನಾಗಿ ಗಮನಿಸಿರಿ, ಇದೇ ಯೆರೂಸಲೇಮಿನೊಳಗೆ ದಾವೀದನು ಮುಂದೆ ನಡ್ಕೊಂಡು ಬಂದನು, ಸೊಲೊಮೋನನು ಕತ್ತೆಯ ಮೇಲೆ ಬಂದನು. ಇವನು ನೀತಿಯ ರಾಜ, ಅವನು ಸಮಾಧಾನದ ರಾಜ. ಇವೆರಡನ್ನು ಕೂಡ ಯೇಸು ಮಾಡಬೇಕು. ಈ 2 ಪ್ರವಾದನೆಗಳು ಅಲ್ಲಿ ನೆರವೇರಬೇಕು. ಈಗ ದಾವೀದನು ಒಳಗೆ ಬರುವಾಗಲೇ ವಸ್ತ್ರವು ಕೆಳಗೆ ಬಿತ್ತು. ಆನಂತರವಾಗಿ ಮೀಕಳು ಅದನ್ನು ಅಪಹಾಸ್ಯ ಮಾಡುತ್ತಾಳೆ. ಆನಂತರ ಆಕೆ ಗರ್ಭ ಮುಚ್ಚಲ್ಪಡುತ್ತದೆ. ಆನಂತರವಾಗಿ ದಾವೀದನು ಏನು ಮಾಡುತ್ತಾರೆ ಅಂದರೆ ರೊಟ್ಟಿ ದ್ರಾಕ್ಷಾರಸವನ್ನು ತೆಗೆದುಕೊಡುತ್ತಾರೆ. 6ನೇ ಅಧ್ಯಾಯದಲ್ಲಿ ದ್ರಾಕ್ಷಾರಸ, ರೊಟ್ಟಿ ಹಾಗೂ ಮಾಂಸದ ತುಂಡನ್ನು ತೆಗೆದು ಜನರಿಗೆ ಕಮ್ಯುನಿಯನ್ ಕೊಡುತ್ತಾರೆ. ಅದನ್ನು ನೀವು 2 ಸಮುವೇಲ 6ನೇ ಅಧ್ಯಾಯದಲ್ಲಿ ನೀವು ಓದುವಾಗ 19ನೇ ವಾಕ್ಯ, ಸಭೆಯಾಗಿ ನೆರೆದು ಬಂದಿರುವ ಇಸ್ರಾಯೇಲರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ 1 ರೊಟ್ಟಿಯನ್ನು 1 ತುಂಡು ಮಾಂಸವನ್ನು ದ್ರಾಕ್ಷಿ ಹಣ್ಣಿನ ಹುಂಡೆಯನ್ನು ಕೊಡಿಸಿದನು. ತರುವಾಯ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಈ ವಾಕ್ಯದ ಪ್ರಕಾರ ದಾವೀದನು ಒಳಗೆ ಹೋಗಿ ಜನರಿಗೆ ಕಮ್ಯುನಿಯನ್ ಕೊಡುತ್ತಾರೆ. ಯೇಸು ಕ್ರಿಸ್ತನು ಒಳಗೆ ಹೋಗಿ ಕಮ್ಯುನಿಯನ್ ಕೊಡುತ್ತಾರೆ. ಒಂದು ಸಾರಿ ಒಳಗೆ ಬರುವಾಗ ಯೇಸು ನಡ್ಕೊಂಡು ಬರುತ್ತಾರೆ, ಇನ್ನೊಂದು ಸಾರಿ ಬರುವಾಗ ಕತ್ತೆಯ ಮೇಲೆ ಬರುತ್ತಾರೆ. ಇವರಿಬ್ಬರು ಕೂಡ ಮಾಡಿದ್ದನ್ನು ಯೇಸು ಮಾಡುತ್ತಾರೆ. ಈ ಪ್ರವಾದನೆ ನೆರವೇರಬೇಕು. ಈಗ ಲೆಕ್ಕಾಚಾರದ ಪ್ರಕಾರ ಯೇಸು ಕ್ರಿಸ್ತನು 2 ಕಾರ್ಯವನ್ನು ಮಾಡಿ ಮುಗಿಸುತ್ತಾರೆ. ಇನ್ನೂ ಸ್ಪಷ್ಟವಾಗಿ ನಿಮಗೆ ಹೇಳಬೇಕಂದ್ರೆ, ಯೇಸು ಯಾಜಕನಾಗಿ ದಾವೀದನು ನೋಡುವುದಾದರೆ ಏಫೋದನ್ನು ಧರಿಸಿಕೊಂಡನೆಂಬುದಾಗಿ ಇರುತ್ತದೆ. ಅದೇ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದಾವೀದನು ನಾರಿನ ಏಫೋದನ್ನು ಧರಿಸಿಕೊಂಡವನಾಗಿ, ಆ ಏಫೋದನ್ನು ಧರಿಸಿಕೊಳ್ಳುವಂತವರು ಯಾಜಕರು ಹಾಕಿಕೊಳ್ಳಬೇಕಾದ ಡ್ರೆಸ್ ಅನ್ನು ದಾವೀದನು ಹಾಕಿಕೊಂಡು ಯೆರೂಸಲೇಮಿನೊಳಗೆ ನಡ್ಕೊಂಡು ಬಂದು ಅವರು ಕಮ್ಯುನಿಯನ್ ಅನ್ನು ಕೊಡುತ್ತಾರೆ. ಇದೇ ಕಾರ್ಯವನ್ನು ಯೇಸು ಕ್ರಿಸ್ತನು ಮಾಡುತ್ತಾರೆ. ಅವರು ಅರಸನಾಗಿ ಇದ್ದರೂ ಯಾಜಕನಾಗಿ ಬಂದು ಕಮ್ಯುನಿಯನ್ ಕೊಡುತ್ತಾರೆ. ಇನ್ನೊಂದು ಸಾರಿ ಯೇಸು ಕತ್ತೆಯ ಮೇಲೆ ಅರಸನಾಗಿ ಬರುತ್ತಾರೆ. ಇದರ ಅರ್ಥ ಏನು? ಯೇಸು ಕ್ರಿಸ್ತನು ಒಂದು ಸಾರಿ ಯಾಜಕನಾಗಿ ಬಂದು ನಮಗೋಸ್ಕರ ಬಲಿಯಾದರು. ಕತ್ತೆ ಮೇಲೆ ಬರುವಂಥದ್ದು ಯಾವುದನ್ನು ಸೂಚಿಸುತ್ತದೆ ಅಂದರೆ, 2ನೇ ಬಾರಿ ಯೇಸು ಕ್ರಿಸ್ತನ ಅರಸನಾಗಿ ಬರಲಿದ್ದಾರೆ. ಮತ್ತೆ ಒಳಗೆ ಬಂದು ರಾಜ್ಯಭಾರ ಮಾಡುತ್ತಾರೆ. ಸೊಲೊಮೋನನು ಏನೇನೆಲ್ಲ ಮಾಡಿದ್ನೋ ಅಂದರೆ ರಾಜ್ಯಭಾರವನ್ನು, ಸಮಾಧಾನದ ರಾಜ್ಯಭಾರ, ಅದೇ 1000 ವರ್ಷದ ಆಡಳಿತ, ಅದನ್ನು ಯೇಸು ಮಾಡಲಿದ್ದಾರೆ. ಅದನ್ನೇ ಗುರುತಾಗಿಯೇ ಕತ್ತೆಯ ಮೇಲೂ ಕತ್ತೆಯ ಮರಿ ಮೇಲೂ ಯೇಸು ಯಾಕೆ ಕತ್ತೆಯ ಮರಿಯನ್ನು ಹತ್ತಿದವರಾಗಿ ಬರುತ್ತಾರೆ ಅಂದರೆ, ನೀವು ಎಲ್ಲ ಕಡೆ ನೋಡಿರಿ, ಸೌಲನನ್ನು ಸಮುವೇಲನ ಅಭಿಷೇಕ ಮಾಡುತ್ತಾರೆ, ದಾವೀದನನ್ನು ಸಮುವೇಲನ ಅಭಿಷೇಕ ಮಾಡುತ್ತಾರೆ. ಆದರೆ ಸೊಲೊಮೋನನನ್ನು ಮಾತ್ರ ಕತ್ತೆಯ ಮೇಲೆ ಹತ್ತಿಸಿ ಕರ್ಕೊಂಡು ಬರುತ್ತಾರೆ. ಸೊಲೊಮೋನನ್ ಎನ್ನುವಂಥವನು ಸಮಾಧಾನಕ್ಕೆ ಗುರುತು. ಇನ್ನೂ ಹೇಳಬೇಕಂದ್ರೆ ಸೊಲೊಮೋನನು ಯೆಹೋವನ ಮಗನು, ಯೆಹೋವನ ಬಲಗೈ, ಈ ರೀತಿ ಅನೇಕ ಗುರುತುಗಳಿದೆ. ಕರ್ತನೇ ಅವನಿಗೆ ಹೆಸರಿಡುತ್ತಾರೆ. ಸೊ ನೆಕ್ಸ್ಟು ಕತ್ತೆಯ ಮೇಲೂ ಕತ್ತೆಯ ಮರಿಯ ಮೇಲೂ ಆ ರೀತಿ ಪ್ರವಾದನೆಯಾಗಿ ನುಡಿದಿರುವಂಥ ನೆರವೇರುವಿಕೆ ಏನೆಂದರೆ, 2ನೇದಾಗಿ ಯೇಸು ಕತ್ತೆಯ ಮೇಲೂ ಕತ್ತೆಯ ಮರಿಯ ಮೇಲೂ ಅರಸನಾಗಿ ಬಂದ ಹಾಗೆ ಪುನಃ ಈ ಲೋಕಕ್ಕೆ ಬಂದು ಅವರು 1000 ವರ್ಷದ ಆಳ್ವಿಕೆಯನ್ನು ಮಾಡಲಿದ್ದಾರೆ. ಅದಕ್ಕೆ ಸೂಚನೆಯಾಗಿಯೇ ಯೇಸು ಕತ್ತೆಯ ಮೇಲೂ ಬರುತ್ತಾರೆ, ನಡ್ಕೊಂಡು ಬರುವಂಥದ್ದು ನಾರಿನ ಏಫೋದನ್ನು ಧರಿಸಿಕೊಂಡ ದಾವೀದನು, ಅರಸನ ವಸ್ತ್ರ ಧರಿಸಿಕೊಂಡು ಸೊಲೊಮೋನು ನಿಲ್ಲುತ್ತಾನೆ. ಪುನಃ ಯೇಸು ಕ್ರಿಸ್ತನ ಅರಸನಾಗಿ ಬರಲಿದ್ದಾರೆ. ಹಾಗಾದ್ರೆ ಈ ಮೆರವಣಿಗೆಯಲ್ಲಿ ನೀವು ಮಾಡಬೇಕಾಗಿರುವಂಥ 3ನೇ ಕಾರ್ಯ ಏನೆಂದು ಕೇಳುವುದಾದರೆ, ನಾವು ಈ ರೀತಿಯಾಗಿ ಹೋಗುವುದಕ್ಕೆ ಕಾರಣ ಏನೆಂದರೆ ನಮ್ಮ ದೇವರು ಪುನಃ ಅರಸನಾಗಿ ಬರುತ್ತಾರೆ ಎಂಬುದಾಗಿ ಅರ್ಥ. ಆ ಒಂದು ಭಾವನೆಯೊಂದಿಗೇನೆ ಈ ಕಾರ್ಯವನ್ನು ಮಾಡಬೇಕು. ನಾವೀಗ ಇದನ್ನು ಕೇವಲ ಸಂಪ್ರದಾಯವಾಗಿ ಆಚಾರವಾಗಿ ಮಾಡುವುದಕ್ಕೆ ಆರಂಭಿಸಿದ್ದೇವೆ. ಇದರ ಹಿಂದೆ ಇರುವಂತಹ ಪ್ರವಾದನೆ ಯಾವುದನ್ನು ಸತ್ಯವೇದ ಹೇಳುತ್ತದೆ. ಪ್ರವಾದನೆ ಯಾಕೆ ನುಡಿಯಲ್ಪಟ್ಟಿತು? ಯೇಸು ಇನ್ನೂ ಯಾವ ಅರಮನೆಯಲ್ಲೂ ಕೂತುಕೊಂಡಿಲ್ಲ, ರಾಜವಸ್ತ್ರವನ್ನು ಧರಿಸಿಕೊಂಡಿಲ್ಲ. ಆದರೆ ವಾಕ್ಯ ಹೇಳುತ್ತದೆ ಪುನಃ ಅವರು ಬಂದು 1000 ವರ್ಷದ ಆಡಳಿತವನ್ನು ಮಾಡುತ್ತಾರೆ. ಹಾಗಾದರೆ 4ನೇದಾಗಿ ಇದರ ಮೂಲಕವಾಗಿ ನೀನು ತಿಳಿದುಕೊಳ್ಳಬೇಕಾಗಿರುವಂಥ ಪ್ರವಾದನೆ ಏನಂದರೆ, ಅವರು ಪುನಃ ಅರಸನಾಗಿ ಬರಲಿದ್ದಾರೆ, ಆಳ್ವಿಕೆಯನ್ನು ಮಾಡುವವರಾಗಿ ಬರಲಿದ್ದಾರೆ ಎನ್ನುವಂಥದ್ದೇ ಕತ್ತೆಯ ಮೇಲೆ ಬರುವುದಕ್ಕೆ ಸೂಚನೆಯಾಗಿದೆ. ನಾವಿವತ್ತು ಎಷ್ಟು ಜನ ಯೇಸು ಬರುತ್ತಾರೆ ಎಂಬುದಾಗಿ ನಂಬುತ್ತೇವೆ, ಅರಸನಾಗಿ ಬರುತ್ತಾರೆ ಎಂಬುದಾಗಿ ನಂಬುತ್ತೇವೆ? ಅದಕ್ಕೆ ನಾವು ಸಿದ್ಧರಾಗಿದ್ದೇವಾ?
ನೀವು ಚೆನ್ನಾಗಿ ಗಮನಿಸುವುದಾದರೆ ಯೆರೂಸಲೇಮ್ ನಗರದಲ್ಲಿರುವಂಥವರೆಲ್ಲರೂ ಕೂಡ ಇವರು ಬರುವಾಗ ಯಾರಂತ ಕೇಳುತ್ತಾರೆ. ಇವರು ಯಾರು? ಆದರೆ ಇವರು ಅವರಿಗೆ ಅರಸನು. ಅವರ ಬಳಿಗೆ ಬಂದು 33 ವರ್ಷ ಆಯಿತು, ಅದೇ ಇಸ್ರಾಯೇಲ್ ದೇಶದಲ್ಲಿ. ಆದರೆ ಅಲ್ಲಿರುವವರಿಗೆ ಗೊತ್ತಾಗಲಿಲ್ಲ ಅವರೇ ಇಸ್ರಾಯೇಲರ ಅರಸನು ಎಂಬುದಾಗಿ. ಅದೇ ಪರಿಸ್ಥಿತಿನೇ ಇವತ್ತು ಸಭೆಯಲ್ಲೂ ಕೂಡ. ನೀವೀಗ ಹೇಳುತ್ತೀರಾ, ನಮಗೆ ಚೆನ್ನಾಗಿ ಗೊತ್ತಲ್ವಾ, ಯೇಸು ಅರಸನು ಎಂಬುದಾಗಿ ಗೊತ್ತಲ್ವಾ, ಯೇಸು ಬರುತ್ತಾರೆ ಅಂತ ಗೊತ್ತಲ್ವಾ. ಬರುತ್ತಾರೆ ಎಂಬುದಾಗಿ ತಿಳಿದಿರುವಂಥದ್ದು ಮುಖ್ಯವಲ್ಲ, ಸಿದ್ಧರಾಗಿದ್ದೇವಾ ಎನ್ನುವಂಥದ್ದೇ ಮುಖ್ಯ. ಟೈಮ್ ಟೇಬಲ್ ಕೊಡುತ್ತಾರೆ ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಕೊಟ್ಟರೆ ಎಕ್ಸಾಮ್ ಬರೆಯುವುದಕ್ಕೆ ಸಿದ್ಧರಾಗಿರಬೇಕು, ಅದಕ್ಕಾಗಿ ಅದು ಕೊಡುವಂಥದ್ದು. ನಾವಿವತ್ತು ಎಷ್ಟು ಜನ ಆತನ ಬರೋಣಕ್ಕೆ ಸಿದ್ಧರಾಗಿದ್ದೇವೆ? ಅಲ್ಲಿ ಯೇಸುವಿನೊಂದಿಗೆ ಒಂದು ಗುಂಪು ಮಾತ್ರ ಅವರು ಹಿಂದೆ ಹೋಯಿತು. ಅದರಲ್ಲಿ ಒಂದು ಗುಂಪಿನವರು ಮಾತ್ರ ಹಿಂದೆ ಮುಂದೆ ಹೋದರು, ಬಟ್ಟೆಯನ್ನು ಹಾಸಿದ್ರು. ಆದರೆ ಇನ್ನೊಂದು ಗುಂಪು ನನಗೆ ಯಾರಂತ ಗೊತ್ತಿಲ್ಲ, ಯಾರಿವರು, ಎಲ್ಲಿಂದ ಬಂದಿದ್ದು. ಅದೇ ರೀತಿಯಾಗಿಯೇ ಒಂದು ಗುಂಪಿನವರು ಮಾತ್ರವೇ ಯೇಸು ಕ್ರಿಸ್ತನ ಅರಸನಾಗಿ ಬರುವಾಗ ಸಂಧಿಸುವುದಕ್ಕೆ ಸಿದ್ಧರಾಗಿರುತ್ತಾರೆ. ಬಹುತೇಕವಾದ ಜನರು ಇದಕ್ಕೆ ಸಿದ್ಧವಾಗಿ ಇಲ್ಲ. ನೀವು ಇದನ್ನು ಮಾಡುತ್ತಾ ಇರುವುದರಿಂದ ನೀವು ಸಿದ್ಧರಾಗಿದ್ದೀರಾ ಅಂತ ಅರ್ಥವಲ್ಲ. ಈಗ ನೀವು ತಿಳಿದುಕೊಳ್ಳಿರಿ, ಇದನ್ನು ನೀವು ಯಾಕೆ ಮಾಡುತ್ತಾ ಇದ್ದೀರಾ ಅಂದರೆ ಪುನಃ ಯೇಸು ಕ್ರಿಸ್ತನು ಬರುತ್ತಾರೆ ಎನ್ನುವಂಥ ಸೂಚನೆಗೆ ಇದನ್ನು ಮಾಡುತ್ತಾ ಇದ್ದೀರಾ. ಇದನ್ನು ಮಾಡುವಾಗ ನಿಮಗೆ ಗೊತ್ತಿರಬೇಕು, ನಾನು ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧನಾಗಿದ್ದೇನೆ. ನೀವು ಆತನ ಬರೋಣಕ್ಕೆ ಸಿದ್ಧರಾಗದೇ ಇರುವಂಥವ್ರು ಇದನ್ನು ಮಾಡಿದ್ರಿ ಅಂದರೆ ಒಂದು ಗುಂಪಿನವರು ಕೇಳಿದ್ರಲ್ವಾ, ಇವರು ಯಾರು, ಎಲ್ಲಿಂದ ಬರುತ್ತಾ ಇದ್ದಾರೆ ಎಂಬುದಾಗಿ. ಆ ಗುಂಪಿನವರು ನೀವು ಒಂದೇನೆ. ಆದರೆ ಒಂದು ಗುಂಪಿನವರು ಅವರು ಯಹೂದ್ಯರಿಗೆ ಅರಸನು ಎಂಬುದಾಗಿ ಹೇಳಿದ್ರಲ್ವಾ, ಆ ಗುಂಪಿನವರಾಗಿ ನೀವು ಇರಬೇಕಂದ್ರೆ ಸಿದ್ಧರಾಗಿದ್ದರೆ ಮಾತ್ರವೇ ಆ ಗುಂಪಿನವರಾಗ್ತೀರಾ. ನೀವು ಸಿದ್ಧರಾಗಿದ್ದೀರಾ ಎಂಬುದಾಗಿ ಪರೀಕ್ಷಿಸಿ ನೋಡಿರಿ. ನಾನು ಮುಗಿಸುತ್ತೇನೆ. 4 ಕಾರ್ಯಗಳು ಯೇಸು ಕ್ರಿಸ್ತನು ಈ ಪ್ರವಾದನೆಯನ್ನು ನೆರವೇರಿಸುವುದಕ್ಕೆ ಕತ್ತೆಯ ಮೇಲೂ ಕತ್ತೆಯ ಮರಿಯ ಮೇಲೂ ಹತ್ತಿದವನಾಗಿ ಬರುತ್ತಾರೆ. ಮೊದಲನೆಯದಾಗಿ ಅವರು ಸಾರುವವರಾಗಿ ಬಂದರು. ಎಲ್ಲರಿಗೂ ಅವರು ಅರಸನಾಗಿ ಸಾರುವುದಕ್ಕೋಸ್ಕರ ಅದನ್ನೇ ನೀವು ನಾನು ಮಾಡಬೇಕು. ಎರಡನೆಯದಾಗಿ ಬಿಡುಗಡೆ ಮಾಡುವುದಕ್ಕೋಸ್ಕರ ನಮ್ಮನ್ನು ಬಿಡುಗಡೆ ಮಾಡುವಂಥವ್ರು ಅವರೇ. ಅವರು ಮತ್ತೆ ಬರುತ್ತಾರೆ ಅಂದರೆ ಬಿಡುಗಡೆ ಮಾಡುತ್ತಾರೆ ಎಂದು ಅರ್ಥ. ಮೂರನೆಯದಾಗಿ ಅವರು ಕತ್ತೆಯ ಚೊಚ್ಚಲ ಮರಿಯನ್ನು ಬಿಡುಗಡೆಗೊಳಿಸಿ ತನ್ನನ್ನು ಅದಕ್ಕೆ ಪರ್ಯಾಯವಾಗಿ ಬಲಿಯಾಗಿ ಕೊಟ್ಟರು ಅಂತ ಅರ್ಥ. 4ನೆಯದಾಗಿ ನೀತಿಯ ರಾಜನಾಗಿ ಬಂದಂಥವರು ಮತ್ತೆ ಸಮಾಧಾನದ ರಾಜನಾಗಿ ಬರುತ್ತಾರೆ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ಮತ್ತೆ 1000 ವರ್ಷದ ಆಡಳಿತ ಬರಲಿದೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನನ್ನನ್ನು ವಿಮೋಚಿಸುವುದಕ್ಕಾಗಿ ಬರುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಇದಕ್ಕೆ ನೀವು ಎಷ್ಟರ ಮಟ್ಟಿಗೆ ಸಿದ್ಧರಾಗಿರುತ್ತೀರೋ ಅಷ್ಟರ ಮಟ್ಟಿಗೆ ಮೆರವಣಿಗೆಗೆ ಒಂದು ಅರ್ಥ ಇರುತ್ತದೆ. ಇದು ಯಾವುದು ನಮಗೆ ಗೊತ್ತಿಲ್ಲ. ಚರ್ಚಲ್ಲಿ ಈ ರೀತಿಯಾಗಿ ಒಂದನ್ನು ಮಾಡುತ್ತಾರೆ, ನಾವು ಸುಮ್ಮನೆ ಹೋಗಿ ಬರ್ತೇವೆ. ಆ ರೀತಿಯಾಗಿ ನೀವು ಮಾಡುತ್ತಾ ಇದ್ದೀರಾ ಅಂದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನವಿಲ್ಲ. ಅದು ನಿಮಗೆ ಒಂದು ಕಾರ್ಯಕ್ರಮ ಅಷ್ಟೇನೆ, ಆದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನವಿರುವುದಿಲ್ಲ. ಈ 4 ಕಾರ್ಯಗಳನ್ನು ನೀವು ತಿಳಿದುಕೊಂಡು ಮಾಡುವುದಾದರೆ ಆ ಕಾರ್ಯಕ್ರಮ ನಿಮಗೆ ಪ್ರಯೋಜನವುಳ್ಳದಾಗಿರುತ್ತದೆ. ನೀವು ಸಿದ್ಧರಾಗಿರುವವರಾಗಿ ಮಾರ್ಪಡುತ್ತೀರಾ. ಆಮೇನ್. ನಾವು ಪ್ರಾರ್ಥನೆ ಮಾಡುವುದಕ್ಕೆ ಹೋಗೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚೋಣವ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇನೆ. ಇದುವರೆಗೂ ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಸಂಚರಿಸಿದ್ದಕ್ಕಾಗಿ ಸ್ತೋತ್ರ. ನೀವು ಮಾತ್ರ ಮಹಿಮೆ ಹೊಂದಿರಿ ದೇವರೇ. ದೇವರೇ, ನೀವು ಬರುವಾಗ ನಾವು ನಿಜವಾಗಿ ನಿಮ್ಮ ಹಿಂದೆ ಬರುವಂಥವರಾಗಿ ಮಾರ್ಪಡಿಸಿರಿ. 1000 ದೇವ ಭಕ್ತರೊಂದಿಗೆ ದೇವರು ಬರುವಾಗ ನಾವು ಅದರಲ್ಲಿ ಪಾಲುಗಾರರಾಗಿರುವುದಕ್ಕೆ ದೇವರೇ ಸಹಾಯ ಮಾಡಿರಿ. ಅವರೊಂದಿಗೆ ಪಾಡುಗಳನ್ನು ಸಹಿಸುವುದಾದರೆ ಅವರೊಂದಿಗೆ ನಾವು ಆಳುವವರಾಗಿರುತ್ತೇವೆಂದು ವಾಕ್ಯ ಹೇಳುತ್ತದೆ. ಅಪ್ಪ, ಈ ಒಂದು ಗರಿಯ ಹಬ್ಬ ಅರ್ಥವುಳ್ಳದ್ದಾಗಿ ತಿಳಿದುಕೊಂಡದ್ದಾಗಿ ಪ್ರವಾದನೆಯೊಳಗಿರುವಂಥ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಮಾಡುವುದಕ್ಕೆ ಕೃಪೆ ಮಾಡಿರಿ. ನಿಮ್ಮ ಮಹಿಮೆ ಆವರಿಸಲಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.